ಶಿವಾಜಿ, ಖಂಡಿತವಾಗಿ ನಾನು ಡೈವರ್ಸ್ ತೆಗೆದುಕೊಳ್ಳುತ್ತೇನೆ. ಆದರೆ ನನಗೆ ಅದರ ಬದಲಾಗಿ 5 ಕೋಟಿ ರೂಪಾಯಿ ಜೀವನಾಂಶ ಬೇಕು. ಅದನ್ನು ಕೂಡ ತೆಗೆದುಕೊಳ್ಳುತ್ತೇನೆ. ನೀವು ಅದೇನು ಮಾಡ್ತೀರೋ ಮಾಡಿ, ನಾನು ನೋಡುತ್ತೇನೆ. 5 ಕೋಟಿ ಏನು ಮಾತಾಡ್ತಿದ್ಯಾ ರಾಶಿ? ಅಷ್ಟೊಂದು ಹಣನ ನಾನು ಎಲ್ಲಿಂದ ತಗೊಂಡು ಬರಬೇಕು ಹೇಳು? ದುಡ್ಡೇನು ಗಿಡದಲ್ಲಿ ಬೆಳೆಯುತ್ತಾ ಕಿತ್ಕೊಂಡು ಬಂದು ಕೊಡೋದಕ್ಕೆ? ನೋಡಿ, ಅದೆಲ್ಲ ಏನಿದ್ರೂ ನಿಮ್ಮ ಸಮಸ್ಯೆ. ಹೇಗಾದರೂ ಮಾಡಿ, ಏನಾದರೂ ಮಾಡಿ, ಇಲ್ಲ ನಿಮ್ಮ ಮನೆ ಮಾರಿ ಅಥವಾ ನಿಮ್ಮ ದೇಹದ ಅಂಗಾಂಗ ಮಾರಿ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಒಟ್ಟಿನಲ್ಲಿ ನನಗೆ ದುಡ್ಡು ಬೇಕು. ಇದೇನಮ್ಮ ಈ ರೀತಿ ಮಾತಾಡ್ತಿದ್ದೀಯಾ? ದೇವ್ರ ಮೇಲೆ ಸ್ವಲ್ಪ ಭಯ ಭಕ್ತಿ ಅನ್ನೋದು ಇರಲಿ ಮಗಳೇ. ನಾವು ನಿನ್ನನ್ನು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀವಿ. ಅದಕ್ಕಾದರೂ ನೀನು ಕರುಣೆ ತೋರಿಸು. ನಮ್ಮ ಮನೆ ಆಸ್ತಿ ಎಲ್ಲ ಮಾರಿದರೂ ಸಹ ನಿನಗೆ ಅಷ್ಟೊಂದು ದುಡ್ಡನ್ನು ನಾವು ಕೊಡೋದಕ್ಕಾಗೋದಿಲ್ಲ ಎಂದು ಅವಳ ಅತ್ತೆ ಹೇಳಿದ್ಲು. ಆಗ ರಾಶಿ, ಅದರಿಂದ ನನಗೇನಾಗಬೇಕು? ನಿಮ್ಮ ಕೈಲಿ ಕೊಡೋದಕ್ಕೆ ಆಗಲ್ಲ ಅಂತ ಅಂದರೆ ನೀವೆಲ್ಲರೂ ಜೈಲಿಗೆ ಹೋಗೋದಕ್ಕೆ ರೆಡಿಯಾಗಿ. ವರದಕ್ಷಿಣೆ ಕಿರುಕುಳ ಮತ್ತು ದೈಹಿಕ ಹಿಂಸೆ ಇಂತಹ ಹಲವು ಕೇಸ್ಗಳಲ್ಲಿ ನಿಮ್ಮನ್ನು ತಗಲಾಕಿಸ್ತೇನೆ. ನಿಮ್ಮ ಇಡೀ ಕುಟುಂಬವೇ ಜೈಲು ಕೋರ್ಟು ಅಂತ ಸುತ್ತಾಡಿ ಸುತ್ತಾಡಿ ಸಾಯಬೇಕು ಅಂತ ತುಂಬ ಕಠೋರವಾಗಿ ಮನುಷ್ಯತ್ವ ಕಳೆದುಕೊಂಡವಳಂತೆ ಮಾತನಾಡಿದಳು ರಾಶಿ. ಕೋರ್ಟ್ ಕೇವಲ 7 ದಿನಗಳ ಸಮಯ ನೀಡಲಾಗಿತ್ತು. ಈ ಕುಟುಂಬದವರು ಅಪರಾಧಿಗಳಲ್ಲ. ಸೋಮಶೇಖರ್ ಅವರು ರಿಟೈರ್ಡ್ ಆಗಿರೋ ವ್ಯಕ್ತಿ. ಅವರ ಜೀವನದಲ್ಲಿ ಯಾವಾಗಲೂ ಸತ್ಯ ಮತ್ತು ಪ್ರಾಮಾಣಿಕತೆಯ ಮೇಲೆ ನಡೆದಿದ್ದಾರೆ. ಇನ್ನು ಶಿವಾಜಿ ಒಬ್ಬ ಒಳ್ಳೆಯ ಪ್ರತಿಭಾವಂತ ಸರಳವಾದ ವ್ಯಕ್ತಿ. ಅವನು ಸಾಫ್ಟ್ವೇರ್ ಇಂಜಿನಿಯರ್ ಮುಗಿಸಿಕೊಂಡು IT-BT ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಜೀವನ ಪೂರ್ತಿ ಕೂಡಿಟ್ಟಿದ್ದ ಹಣದಿಂದ ಅವರು ಸಿಟಿಯಲ್ಲಿ ಒಂದು ಒಳ್ಳೆಯ ಜಾಗವನ್ನು ನೋಡಿ ತಮ್ಮದೇ ಆದ ಒಂದು ಸ್ವಂತ ಮನೆಯನ್ನು ಕಟ್ಟಿಕೊಂಡಿದ್ರು. ಆದರೆ ಈ ದಿನ ಅದೇ ಮನೆಯ ಮುಂದೆ ಅವರ ಮಾನ ಮರ್ಯಾದೆ ಗೌರವ ವ್ಯಾಪಾರವಾಗ್ತಿತ್ತು. ಇನ್ನೊಂದು ಆಶ್ಚರ್ಯಕರ ವಿಷಯ ಏನು ಅಂತ ಅಂದರೆ, ಈ ಪರಿಸ್ಥಿತಿಗೆ ಕಾರಣವಾದವರು ಬೇರೆ ಯಾರೂ ಹೊರಗಿನವರಲ್ಲ. 1 ವರ್ಷದ ಹಿಂದೆ ಜಾಮ್ ಜೂಮ್ ಅಂತ ಮದುವೆ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಬಂದ ಸೊಸೆ ರಾಶಿಯಾಗಿದ್ಲು. ರಾಶಿ ಓದಿದ ಹುಡುಗಿ, ಈಗಿನ ಕಾಲಕ್ಕೆ ತಕ್ಕಂತೆ ಇದ್ದವಳು. ನೋಡೋದಕ್ಕೆ ತುಂಬ ಚೆನ್ನಾಗಿದ್ಲು. ಮಾತು ಕೂಡ ಅಷ್ಟೇ ಮಧುರವಾಗಿ ಮಾತಾಡ್ತಿದ್ಲು. ಅವಳನ್ನು ನೋಡಿದ ಮೊದಲ ದಿನವೇ ಸೋಮಶೇಖರ್ ಮತ್ತು ಲೀಲಾವತಿಯವರು ಅವಳನ್ನು ಒಪ್ಪಿಕೊಂಡಿದ್ರು. ಅವಳು ಕೂಡ ಅವರ ಮನಸ್ಸನ್ನು ಗೆದ್ದಿದ್ಲು. ಶಿವಾಜಿಗೆ ಅವಳ ಬುದ್ಧಿವಂತಿಕೆ, ಸೌಂದರ್ಯ ಎಲ್ಲವೂ ಇಷ್ಟವಾಗಿತ್ತು. ಮದುವೆ ಏನೋ ಜೋರಾಗಿ ನಡೆಯಿತು. ಅವರಿಬ್ಬರ ಹೊಸ ಜೀವನ ಶುರುವಾದಾಗ ಕೆಲವು ತಿಂಗಳುಗಳು ತುಂಬ ಅನ್ಯೋನ್ಯದಿಂದ ಸಂತೋಷವಾಗಿ ಕಳೆದು ಮನೆಯಲ್ಲಿ ಹೊಸ ಸೊಸೆ ಬಂದ ಸಂಭ್ರಮ ತುಂಬಿತ್ತು. ಆದರೆ ಯಾರೂ ಅಂದುಕೊಂಡಿರಲಿಲ್ಲ ಈ ಸಂತೋಷ ನೆಮ್ಮದಿ ಹೆಚ್ಚು ದಿನ ಇರುವುದಿಲ್ಲ ಎಂದು. ಮದುವೆಯಾಗಿ 4 ತಿಂಗಳು ಕಳೆದಾದ ಮೇಲೆ ರಾಶಿಯ ಗುಣದಲ್ಲಿ ಬದಲಾವಣೆಗಳು ಕಂಡವು. ಅವಳು ಯಾವಾಗಲೂ ತನ್ನ ಗಂಡನಿಗೆ ಹೇಳ್ತಿದ್ಲು, ಈ ಮನೆಯಲ್ಲಿ ಫ್ರೀಯಾಗಿ ನಾವು ಪ್ರೈವೇಸಿಯಾಗಿ ಇರೋದಕ್ಕೆ ಆಗಲ್ಲ. ನಾವು ಈ ಹಳೆ ಕಾಲದ ಜನರ ಜೊತೆ ಇನ್ನು ಎಷ್ಟು ದಿನ ಇರಬೇಕು? ನಿಮ್ಮ ಮನೆಯಲ್ಲಿ ನನಗೆ ಉಸಿರಾಡೋದಕ್ಕೂ ಕಷ್ಟ ಆಗ್ತಿದೆ. ನಾವಿಬ್ಬರು ಬೇರೆ ಮನೆ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿದ್ಲು. ಆಗ ಶಿವಾಜಿ ಸ್ವಲ್ಪ ತಳಮಳಗೊಂಡು ಹೇಳಿದ, ರಾಶಿ, ನೀನು ಏನು ಮಾತಾಡ್ತಾ ಇದೆಯಾ? ಅಪ್ಪನಿಗೆ ರಿಟೈರ್ಮೆಂಟ್ ಆಗಿದೆ, ಅಮ್ಮನಿಗೆ ಆರೋಗ್ಯ ಸರಿಯಿಲ್ಲ, ಇರೋದು ನಾನೊಬ್ಬನೇ ಮಗ. ಹೀಗಿರುವಾಗ ಈ ವಯಸ್ಸಲ್ಲಿ ನಾನು ಅವರನ್ನು ಹೇಗೆ ಬಿಟ್ಟು ಬರೋದು? ಇದು ಸಾಧ್ಯವಿಲ್ಲದ ಮಾತು ಅಂತ ಹೇಳಿದ. ಆದರೆ ರಾಶಿಗೆ ಅವನ ಮಾತಿಗೆ ಬೆಲೆ ಕೊಡಬೇಕು ಮತ್ತು ಮನೆಯವರ ಭಾವನೆಗೆ ಬೆಲೆ ಕೊಡಬೇಕು ಅಂತ ಇರಲಿಲ್ಲ. ಆಗ ಅವಳು ಹೇಳಿದ್ಲು, ನಾನು ಇಲ್ಲಿ ನಿನ್ನ ತಂದೆ ತಾಯಿ ಸೇವೆ ಮಾಡೋದಕ್ಕೆ ಬಂದಿಲ್ಲ. ನಾನು ಸ್ವತಂತ್ರವಾಗಿ ನನ್ನ ಇಷ್ಟದ ಹಾಗೆ ನಾನು ಬದುಕಬೇಕು ಅಂತ ಬಂದಿದ್ದೀನಿ ಅಂತ ಅದೇ ಹಠ ಹಿಡಿದು ಕುಳಿತಳು. ಅವಳ ಮನಸ್ಥಿತಿ ಹೀಗಿದ್ದಾಗ ಮನೆಯ ವಾತಾವರಣ ದಿನೇ ದಿನೇ ಹಾಳಾಗತೊಡಗಿತು. ಇತ್ತೀಚೆಗೆ ರಾಶಿ ಮನೆ ಕೆಲಸಗಳನ್ನು ಮಾಡ್ತಿರ್ಲಿಲ್ಲ. ಬೆಳಗ್ಗೆ ತುಂಬ ಲೇಟಾಗಿ ಎದ್ದೇಳೋದು, ಆನ್ಲೈನ್ನಲ್ಲಿ ಹೊರಗಿನಿಂದ ಊಟ ಆರ್ಡರ್ ಮಾಡಿಸಿಕೊಂಡು ತಿನ್ನುವುದು, ಅತ್ತೆ ಮಾವನಿಗೆ ಅವಮಾನ ಮಾಡುವುದು, ಇದೇ ಅವಳ ದಿನನಿತ್ಯದ ಬದುಕಾಗಿ ಹೋಯಿತು. ಮನೆಯ ವಾತಾವರಣವನ್ನು ನೋಡಿ ಲೀಲಾವತಿಯವರು ಸ್ವಲ್ಪ ಭಯಗೊಂಡರು. ಅವರ ಸ್ವಂತ ಮನೆಯಲ್ಲಿ ಬಾಡಿಗೆಯವರಂತೆ ಬದುಕತೊಡಗಿದರು. ಅವರು ಮಗನಿಗೂ ಸಹ ಏನನ್ನೂ ಹೇಳಲಿಲ್ಲ. ತಮ್ಮ ನೋವನ್ನು ಒಳಗೊಳಗೆ ಬಚ್ಚಿಟ್ಟುಕೊಳ್ಳುತ್ತಿದ್ದರು. ತನ್ನ ಮಗನಿಗೆ ಇದರಿಂದ ನೋವಾಗಬಹುದು ಎಂದು ತಾಯಿ ಕರುಳು ಸಂಕಟ ಪಡುತ್ತಿತ್ತು. ಆದರೆ ಮಗ ಆ ರೀತಿ ಇರುವವನಲ್ಲ. ತಂದೆ ತಾಯಿಯ ಮೌನದ ಹಿಂದಿರುವ ಸಂಕಟ ಮತ್ತು ನೋವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದ. ಅದಲ್ಲದೆ ಇದರ ಜೊತೆಗೆ ರಾಶಿಯ ಮನೆಯವರ ಮೂಗು ತೂರುವಿಕೆಯು ಹೆಚ್ಚಾಗತೊಡಗಿತು. ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯವನ್ನು ದೊಡ್ಡದಾಗಿಸಿ ಎಲ್ಲವನ್ನು ತನ್ನ ತವರು ಮನೆಗೆ ಹೇಳುತ್ತಿದ್ದಳು ರಾಶಿ. ಆಗ ಆ ಕಡೆಯಿಂದ ತಕ್ಷಣ ರಾಶಿಯ ಗಂಡನಿಗೆ ಫೋನ್ ಬರ್ತಿತ್ತು. ನಮ್ಮ ಮಗಳನ್ನು ಏನಂದ್ಕೊಂಡಿದ್ದೀರಾ? ಅವಳೇನು ನಿಮ್ಮ ಮನೆಯ ಕೆಲಸದ ಆಳ? ನಿಮ್ಮ ಸೇವೆ ಮಾಡೋದಕ್ಕೆ ಅಂತ ಅವಳನ್ನು ಮದುವೆ ಮಾಡಿ ಕಳಿಸಿಲ್ಲ. ನೀವಿಬ್ಬರು ಬೇರೆ ಮನೆ ತೆಗೆದುಕೊಂಡು ಹೋಗಿ, ಇಲ್ದಿದ್ರೆ ನಾವು ಅವಳನ್ನು ವಾಪಸ್ ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇವೆ ಎಂದು ಹೇಳಿದ್ರು. ಈಗ ಶಿವಾಜಿ ಕೂಡ ಒಂದು ದೊಡ್ಡ ಕಠಿಣ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡ. ಒಂದು ಕಡೆ ಹೆಂಡತಿ, ಮತ್ತೊಂದು ಕಡೆ ತಂದೆ ತಾಯಿ. ಮದುವೆಯಾಗಿ 1 ವರ್ಷ ಕಳೆಯಲು ಬಂದಿತ್ತು. ಈಗ ಪ್ರತಿದಿನ ಮನೆಯಲ್ಲಿ ಜಗಳ, ಕಿರಿಕಿರಿ. ಇದರ ಮಧ್ಯೆ ರಾಶಿ ಒಂದು ಕುತಂತ್ರದ ಯೋಜನೆ ರೂಪಿಸಿದಳು. ಅವಳು ತುಂಬ ಜಾಣತನದಿಂದ ಶಿವಾಜಿಯನ್ನು ರೊಚ್ಚಿಗೆಬ್ಬಿಸುವ ಮಾತುಗಳನ್ನು ಆಡುತ್ತಿದ್ಲು. ಅವನ ತಂದೆ ತಾಯಿಯನ್ನು ಬಾಯಿಗೆ ಬಂದ ಹಾಗೆ ಬೈದು ಅವಮಾನ ಮಾಡ್ತಿದ್ಲು. ಅವನಿಗೆ ಕೋಪ ಬರಬೇಕು ಅಂತಾನೆ ಈ ರೀತಿ ನಡೆದುಕೊಳ್ತಿದ್ಲು. ಆದರೆ ಇದು ಶಿವಾಜಿಗೆ ತಿಳಿಯಲಿಲ್ಲ. ಅದು ಏನಂದರೆ,
ಅವಳು ಏನು ಮಾತಾಡ್ತಿದ್ಲೋ ಅದೆಲ್ಲವನ್ನು ತನ್ನ ಫೋನ್ನಲ್ಲಿ ರೆಕಾರ್ಡ್ ಮಾಡಿಕೊಳ್ಳುತ್ತಿದ್ಲು ಎಂದು. ಒಂದು ದಿನ ಸೋಮಶೇಖರ್ ಅವರು ಹಾಲಲ್ಲಿ ಕುಳಿತು ನ್ಯೂಸ್ ಪೇಪರ್ ಓದ್ತಾ ಇದ್ರು. ಆಗ ಬೇಕೆಂದೇ ರಾಶಿ ಟಿವಿ ಸೌಂಡ್ನ ಜೋರಾಗಿ ಹಾಕಿದ್ಲು. ಆಗ ಅವಳ ಅತ್ತೆ ಸ್ವಲ್ಪ ಸೌಂಡ್ ಕಡಿಮೆ ಮಾಡಮ್ಮ ಅಂತ ಹೇಳಿ ರಿಮೋಟ್ ತೆಗೆದುಕೊಳ್ಳಲು ಬಂದಾಗ ರಾಶಿ ಅವರನ್ನು ಜೋರಾಗಿ ತಳ್ಳಿಬಿಟ್ಲು. ಸೀದಾ ಅವರು ನೆಲಕ್ಕೆ ಅಪ್ಪಳಿಸಿದರು. ಇದನ್ನು ನೋಡಿದ ಅವಳ ಗಂಡ ಶಿವಾಜಿ ಜೋರಾಗಿ ರೇಗಿದ. ನಿನಗೆ ಎಷ್ಟು ಧೈರ್ಯ ಇರಬೇಕು ನನ್ನ ತಾಯಿಯ ಮೇಲೆ ಕೈ ಮಾಡೋದಕ್ಕೆ? ನೀನು ಇಲ್ಲಿ ಎಲ್ಲರ ಜೊತೆ ಪ್ರೀತಿಯಿಂದ ಇರಲು ಆಗದಿದ್ರೆ ಬಿಟ್ಟು ಹೋಗಬಹುದು ಎಂದು ಬಿಟ್ಟ. ರಾಶಿ ಕೂಡ ಇಂಥದ್ದೇ ಸಮಯಕ್ಕಾಗಿ ಕಾದು ಕೂತಿದ್ಲು. ಈಗ ಅವಳಿಗೆ ತನ್ನ ಗಂಡ ಹೇಳಿದ್ದು ಖುಷಿ ಕೊಟ್ಟಿತ್ತು. ಅದೇ ದಿನ ಅವಳು ಗಂಡನ ಮನೆಗೆ ತನ್ನ ತಂದೆ ತಾಯಿಯನ್ನು ಕರೆಸಿಕೊಂಡು ಅವರು ಬಂದ ನಂತರ ಮಾತುಕತೆ ಮುಂದುವರಿಯುತ್ತಾ ರಾತ್ರಿ 8 ಗಂಟೆ ಆಗಿತ್ತು. ಅಕ್ಕಪಕ್ಕದವರಿಗೆಲ್ಲ ಕೇಳುವಂತೆ ಅವಳ ತಂದೆ ಕೂಗಾಡುತ್ತಿದ್ರು. ಹೇಳಬೇಕಂದ್ರೆ ರಾಶಿ ತನ್ನ ತಪ್ಪಿನಿಂದ ಪೂರ್ತಿ ಮನೆಯ ಗೌರವವನ್ನು ಹಾಳು ಮಾಡಿದ್ಲು. ಅವಳು ಕೂಗುತ್ತಾ ಜೋರಾಗಿ ಹೇಳಿದ್ಲು, ನನಗೆ ವರದಕ್ಷಿಣೆ ತಂದು ಕೊಡಿ ಅಂತ ತುಂಬ ಹಿಂಸೆ ಕೊಡ್ತಿದ್ದಾರೆ. ನನಗೆ ಸರಿಯಾಗಿ ಊಟ ಕೊಡೋದಿಲ್ಲ. ನನಗೆ ಹೊಡೆದು ಬಡಿದು ಮಾಡ್ತಾರೆ ಎಂದು ಇಲ್ಲ ಸಲ್ಲದ ಆರೋಪ ಮಾಡಿದ್ಲು. ಆದರೆ ಆ ಮನೆಯಲ್ಲಿ ಯಾರೂ ಕೂಡ ಅವಳ ಮೇಲೆ ಒಂದು ದಿನಕ್ಕೂ ಜೋರಾಗಿ ಮಾತನಾಡಿದವರಲ್ಲ. ಅಂಥದ್ರಲ್ಲಿ ಅವಳ ಮೇಲೆ ಕೈ ಮಾಡಲು ಸಾಧ್ಯವೇ ಇರಲಿಲ್ಲ. ಆದರೆ ಅವರಾರೂ ಅಲ್ಲಿ ಎದ್ದು ನಿಂತು ಗಟ್ಟಿಯಾಗಿ ಮಾತಾಡಲಿಲ್ಲ. ರಾಶಿ ತನ್ನ ಪಾಡಿಗೆ ತನ್ನ ವಸ್ತುಗಳು ಮತ್ತು ಒಡವೆಗಳು ಬಟ್ಟೆಗಳನ್ನೆಲ್ಲ ತೆಗೆದುಕೊಂಡು ತನ್ನ ತಂದೆ ತಾಯಿ ಜೊತೆ ಅವರ ಮನೆಗೆ ಹೊರಟು ಹೋದ್ಲು. ಅವಳು ಹೋದ ನಂತರ ಮನೆ ಪೂರ್ತಿ ಮೌನವಾಯಿತು. ಸೋಮಶೇಖರ್ ಅವರು ಚೇರ್ ಮೇಲೆ ಕುಳಿತು ಅವರ ತಲೆಯ ಮೇಲೆ ಕೈ ಹೊತ್ತುಕೊಂಡರು. ಅವರು ಜೀವನ ಪೂರ್ತಿ ಸಂಪಾದಿಸಿದ ಗೌರವ ಮರ್ಯಾದೆ ಕಣ್ಣ ಮುಂದೆ ಹರಾಜಾಗಿತ್ತು. ಆದರೆ ಇದೆಲ್ಲ ಇಷ್ಟಕ್ಕೆ ಮುಗಿದಿರಲಿಲ್ಲ. ಒಂದು ವಾರದ ನಂತರ ರಾಶಿ ಮತ್ತೆ ತನ್ನ ತಂದೆಯ ಜೊತೆ ಗಂಡನ ಮನೆಗೆ ಬಂದಳು. ಅವಳು ತನ್ನ ಉಳಿದ ವಸ್ತುಗಳು ಮತ್ತು ಬಟ್ಟೆಗಳನ್ನು ತೆಗೆದುಕೊಳ್ಳಲು ಬಂದಿದ್ಲು. ಸೋಮಶೇಖರ್ ಅವರ ಮನಸ್ಸಲ್ಲಿ ಒಂದು ಆಸೆ ಈಗ ಚಿಗುರೊಡೆಯಿತು. ತಮ್ಮ ಎಲ್ಲ ಸ್ವಾಭಿಮಾನವನ್ನು ಪಕ್ಕಕ್ಕಿಟ್ಟು ಕೈ ಮುಗಿದು ತಮ್ಮ ಸೊಸೆ ಮತ್ತು ಬೀಗರನ್ನು ಮನೆಗೆಲ್ಲಲು ಪ್ರಯತ್ನಪಟ್ಟರು. ನೋಡಮ್ಮ ರಾಶಿ, ಈಗ ಏನಾಯಿತು ಅದನ್ನೆಲ್ಲ ದಯವಿಟ್ಟು ಮರೆತುಬಿಡಿ. ನಮ್ಮ ಮನೆಯ ವಿಷಯವನ್ನು ಮನೆಯಲ್ಲಿ ಕುಳಿತು ಮಾತನಾಡಿ ಬಗೆಹರಿಸಿಕೊಳ್ಳೋಣ. ಇದು ಇಬ್ಬರು ಮಕ್ಕಳ ಜೀವನದ ಪ್ರಶ್ನೆ ಎಂದು ಹೇಳುತ್ತಿದ್ದಾಗ ರಾಶಿಯ ತಂದೆ, ಇದು ಎಂದಿಗೂ ಸಾಧ್ಯವಿಲ್ಲ. ನನ್ನ ಮಗಳು ಮತ್ತೆ ಈ ಮನೆಗೆ ಬರೋದಿಲ್ಲ. ನೀವು ಅವಳಿಗೆ ಸರಿಯಾದ ಅತ್ತೆ ಮಾವ ಗಂಡನಾಗಿರಲು ಅರ್ಹತೆ ಇಲ್ಲ ಅಂತ ಹೇಳಿದಾಗ ಶಿವಾಜಿ, ಸರಿ ಆಯಿತು ಎಂದು ಅವಳು ಇಲ್ಲಿ ಸಂತೋಷವಾಗಿ ಇಲ್ಲ ಅಂದರೆ ನಾವು ಪರಸ್ಪರ ಒಪ್ಪಿಗೆಯಿಂದ ದೂರ ಆಗೋಣ. ನಾನು ಅವಳಿಗೆ ಡೈವೋರ್ಸ್ ಕೊಡಲು ರೆಡಿ ಇದ್ದೇನೆ ಎಂದಾಗ ರಾಶಿ ಹೇಳಿದ್ಲು, ಡೈವರ್ಸ್ ಖಂಡಿತ ಆಗುತ್ತೆ ಶಿವಾಜಿ, ಆದರೆ ಅದು ಅಷ್ಟು ಈಸಿಯಾಗಿ ಅಲ್ಲ. ನೀವು ನನಗೆ ನಿಮ್ಮ ಕಡೆಯಿಂದ 5 ಕೋಟಿ ರೂಪಾಯಿ ಕೊಡಬೇಕು. ಅದನ್ನು ಕೊಟ್ಟ ನಂತರ ಡೈವೋರ್ಸ್ ಪೇಪರ್ಗಳಿಗೆ ಸಹಿ ಹಾಕಿ. ಇಲ್ಲ ಅಂದರೆ ವರದಕ್ಷಿಣೆ ಹಿಂಸೆ ಮತ್ತು ದೈಹಿಕ ಹಿಂಸೆ ಇಂತಹ ಹಲವು ಕೇಸ್ಗಳನ್ನು ಹಾಕಿ ನಿಮ್ಮನ್ನೆಲ್ಲ ಜೈಲಿಗೆ ಕಳಿಸ್ತೇನೆ. ಸರಿಯಾಗಿ ಯೋಚನೆ ಮಾಡಿ ನನಗೆ ತಿಳಿಸಿ ಅಂತ 1 ವಾರ ಗಡುವು ಕೊಟ್ಟು ತನ್ನ ಸೂಟ್ಕೇಸನ್ನು ತೆಗೆದುಕೊಂಡು ತಂದೆ ತಾಯಿ ಜೊತೆ ಹೊರಟೇ ಬಿಟ್ಲು. ಸೋಮಶೇಖರ್ ಅವರು ಎಷ್ಟೇ ಕಾಡಿ ಬೇಡಿಕೊಂಡರೂ ಪ್ರಯೋಜನವಾಗಲಿಲ್ಲ. ಆಗ ಶಿವಾಜಿ, ಅಪ್ಪ, ನಾನು ಅಷ್ಟೊಂದು ಹಣವನ್ನು ಎಲ್ಲಿಂದ ತರಲಿ ಎಂದು ಶಿವಾಜಿ ತಲೆ ಮೇಲೆ ಕೈ ಹೊತ್ತು ಸೋಫಾ ಮೇಲೆ ಕುಳಿತ. ಆಗ ಅವನ ತಂದೆ ತಡವರಿಸುತ್ತಾ ಮಗನ ಹೆಗಲ ಮೇಲೆ ಕೈ ಹಾಕಿ ಹೇಳಿದರು, ನೋಡು ಶಿವಾಜಿ, ನಾನು ಬದುಕಿರುವ ಅಷ್ಟು ದಿನ ಪ್ರಾಮಾಣಿಕವಾಗಿ ಜೀವನ ಮಾಡಿದ್ದೇನೆ. ನಾವು ಯಾರನ್ನು ಭಯಪಡಿಸುವುದಿಲ್ಲ, ಭಯಪಡುವುದೂ ಇಲ್ಲ. ಹಾಗಂತ ತಲೆ ಕೂಡ ಬಾಗುವುದಿಲ್ಲ. ಏನಾಗುತ್ತದೆ ನೋಡೋಣ ಎಂದು ಹೇಳಿದರು. ಆದರೆ ನಮ್ಮ ದೇಶದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ನ್ಯಾಯ ವ್ಯವಸ್ಥೆಯ ವಿರುದ್ಧ ಹೋರಾಡುವುದು ತನ್ನ ಸಾವಿನೊಂದಿಗೆ ಹೋರಾಡುವುದಕ್ಕಿಂತಲೂ ಭಯಾನಕವಾದ ಶಿಕ್ಷೆ. 1 ವಾರದ ನಂತರ ಶಿವಾಜಿಯ ಮನೆ ಮುಂದೆ ಪೊಲೀಸ್ ಬಂದು ನಿಂತಿದ್ರು. ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ಗಳು ಸೇರಿ 3 ಜನ ಇದ್ದರು. ಅವರು ಸೋಮಶೇಖರ್ ಅವರ ಮನೆಯ ಬಾಗಿಲನ್ನು ತಟ್ಟಿದ್ರು. ಯಾರಿರಬಹುದು ಎಂದು ಸೋಮಶೇಖರ್ ಅವರು ಯಾರು ಎಂದು ಕೂಗುತ್ತಾ ಬಾಗಿಲು ತೆಗೆದರು. ಎದುರಿಗೆ ಪೊಲೀಸ್ ನಿಂತಿದ್ದನ್ನು ಕಂಡು ಏನು ಸ್ವಾಮಿ ವಿಷಯ ಅಂತ ಕೇಳಿದ್ರು. ಆಗ ಸಬ್ ಇನ್ಸ್ಪೆಕ್ಟರ್, ನಿಮ್ಮ ಸೊಸೆ ರಾಶಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವರದಕ್ಷಿಣೆ ಕಿರುಕುಳ, ದೈಹಿಕ ಹಿಂಸೆ ಮತ್ತು ನಿಮ್ಮ ಮೇಲೆ ಅವಳ ಜೊತೆ ಅಸಭ್ಯ ವರ್ತನೆಯ ಆರೋಪ ಎಂದು ಬರೆದಿದ್ದಾರೆ. ಈಗ ನೀವು ನನ್ನ ಜೊತೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಎಂದರು. ಆಗ ಸೋಮಶೇಖರ್ ಅವರು, ಏನು, ನಾನು ಅವಳ ಜೊತೆ ಅಸಭ್ಯ ವರ್ತನೆಯೇ ಎಂದು 60 ವರ್ಷದ ಸೋಮಶೇಖರ್ ಅವರ ಹೃದಯ ಚೂರಾದಂತೆ ಆಯಿತು. ಜೀವನ ಪೂರ್ತಿ ನಾನು ಸೊಸೆಯನ್ನು ಮಗಳು ಥರ ನೋಡಿದ ವ್ಯಕ್ತಿ. ನನ್ನ ಮೇಲೆ ಇಂತಹ ಆರೋಪ. ಇದು ಕೇವಲ ಸುಳ್ಳು ಕೇಸ್ ಆಗಿರಲಿಲ್ಲ, ಅವರ ವ್ಯಕ್ತಿತ್ವದ ಹತ್ಯೆ ಮಾಡಲಾಗಿತ್ತು. ಅದನ್ನು ಕೇಳಿದ ಸೋಮಶೇಖರ್ ಅವರ ಹೆಂಡತಿ ಜೋರಾಗಿ ಅಳತೊಡಗಿದರು. ಶಿವಾಜಿ ಕೂಡ ಅಲ್ಲಿಗೆ ಬಂದು ಪೊಲೀಸರ ಬಳಿ ಕೇಳಿಕೊಂಡ, ಸರ್, ಇದೆಲ್ಲವೂ ಸುಳ್ಳು. ಅವರು ನಮ್ಮಿಂದ 5 ಕೋಟಿ ಅಮೌಂಟನ್ನು ಕೇಳಿದರು. ಹಣ ಕೊಡದಿದ್ದಕ್ಕೆ ನಮ್ಮ ಮೇಲೆ ಈ ರೀತಿಯ ಸುಳ್ಳು ಕತೆ ಕಟ್ಟಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ನ ತಂದೆ ಹಾರ್ಟ್ ಪೇಷೆಂಟ್, ದಯವಿಟ್ಟು ಅವರನ್ನು ಬಿಟ್ಬಿಡಿ ಎಂದು ಕೇಳಿಕೊಂಡ. ಆಗ ಅಲ್ಲಿದ್ದ ಒಬ್ಬ ಕಾನ್ಸ್ಟೇಬಲ್, ಬಾಯಿ ಮುಚ್ಚು ಎಂದು ಶಿವಾಜಿಯನ್ನು ತಳ್ಳಿ ಅವರ ತಂದೆಯನ್ನು ಕರೆದುಕೊಂಡು ಜೀಪಿನಲ್ಲಿ ಕೂರಿಸುತ್ತಿದ್ದ. ಮತ್ತು ಅವನು ಹೇಳ್ತಿದ್ದ, ಸ್ಟೇಷನ್ನಲ್ಲಿ ಗೊತ್ತಾಗುತ್ತೆ ಯಾರು ಸತ್ಯ ಹೇಳ್ತಿದ್ದಾರೆ, ಯಾರು ಸುಳ್ಳು ಹೇಳ್ತಿದ್ದಾರೆ, ಬಂದು ಗಾಡಿ ಹತ್ತು ಅಂತ ಹೇಳಿದ್ರು. ನಿನ್ನೆವರೆಗೂ ಗೌರವ ಪಡೆದುಕೊಂಡಿದ್ದ ಸೋಮಶೇಖರ್ ಅವರನ್ನು ಇಂದು ಅಪರಾಧಿಯಂತೆ ಪೊಲೀಸ್ ಗಾಡಿಯಲ್ಲಿ ಕರೆದುಕೊಂಡು ಹೋದರು.
ಅಕ್ಕಪಕ್ಕದವರು ಮನೆಯಿಂದ ಹೊರಗಡೆ ಬಂದು ಆ ದೃಶ್ಯವನ್ನೆಲ್ಲ ನಿಂತು ನೋಡ್ತಿದ್ರು. ಸ್ಟೇಷನ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ ತಮ್ಮ ಚೇರ್ ಮೇಲೆ ಕುಳಿತು ಕಾಫಿ ಕುಡಿಯುತ್ತಿದ್ದರು. ರಾಶಿ ಮತ್ತು ಅವಳ ತಂದೆ ತಾಯಿ ಅದಾಗಲೇ ಸ್ಟೇಷನ್ಗೆ ಬಂದಿದ್ದರು. ಸೋಮಶೇಖರ್ ಅವರನ್ನು ನೆಲದಲ್ಲಿ ಕೂತುಕೊಳ್ಳಲು ಹೇಳಿದ್ರು. ಸೋಮಶೇಖರ್ ಅವರು ಇದೆಲ್ಲ ಪರಿಸ್ಥಿತಿಯನ್ನು ತಡೆಯಲಾಗದೆ ಬೆವರುತ್ತಿದ್ದರು. ಅವರಿಗೆ ಉಸಿರಾಡುವುದು ತುಂಬ ಕಷ್ಟವಾಗಿತ್ತು. ಶಿವಾಜಿ ತನ್ನ ಅಪ್ಪನ ಪರಿಸ್ಥಿತಿ ನೋಡಿ ಒಳಗೊಳಗೆ ಕುಗ್ಗಿ ಹೋಗಿದ್ದ. ಪೊಲೀಸ್ ಅಧಿಕಾರಿ ನಿಧಾನವಾಗಿ ಹೇಳಿದ, ನೋಡು, ಕೋರ್ಟ್ ಹುಡುಗಿಯರ ಕಣ್ಣೀರು ನೋಡಿ ನೇರ ನಿಮಗೆ ಶಿಕ್ಷೆ ಕೊಡುತ್ತದೆ. ನಿನ್ನ ಕೆಲಸ ಹೋಗುತ್ತದೆ. ಒಂದು ಕೆಲಸ ಮಾಡು, ಅವರು ಕೇಳ್ತಿರುವಷ್ಟು ಹಣವನ್ನು ಕೊಟ್ಟು ಆ ಕೇಸನ್ನು ಇಲ್ಲಿಗೆ ಮುಗಿಸ್ಕೊ. ನಾನು ಅವ್ರ ಜೊತೆ ಮಾತಾಡಿ ಒಂದು 4 ಕೋಟಿ ಕೊಡುವಂತೆ ಒಪ್ಪಿಸ್ತೇನೆ ಅಂತ ಅಂದರು. ಈಗ ಶಿವಾಜಿಗೆ ಅರ್ಥವಾಯಿತು, ಪೊಲೀಸ್ನವರು ಕೂಡ ಇದೇ ವಸೂಲಿ ಜಾಗದ ಭಾಗವಾಗಿದ್ದಾರೆ ಎಂದು. ನನ್ನ ಬಳಿ ಅಷ್ಟು ಹಣ ಇಲ್ಲ. ನಾನು ನಿರ್ದೋಷಿ. ನನ್ನ ತಂದೆಯೂ ಕೂಡ ಯಾವುದೇ ತಪ್ಪು ಮಾಡಿಲ್ಲ ಎಂದು ಧೈರ್ಯವಾಗಿ ಹೇಳಿದ. ಆಗ ರಾಶಿಯ ತಂದೆ ಕೋಪದಿಂದ, ಅವನನ್ನು ನಿಮ್ಮ ಕಸ್ಟಡಿಗೆ ತೆಗೆದುಕೊಳ್ಳಿ ಎಂದು ಹೇಳಿದ್ರು. ಯಾವುದೇ ಸರಿಯಾದ ತನಿಖೆ ಇಲ್ಲದೆ ಶಿವಾಜಿಯನ್ನು ಅರೆಸ್ಟ್ ಮಾಡಲಾಯಿತು. 3 ದಿನ ಶಿವಾಜಿ ಅಪರಾಧಿಗಳ ನಡುವೆ ದಿನ ಕಳೆದ. 3 ದಿನಗಳ ನಂತರ ಸೋಮಶೇಖರ್ ಅವರು ಮಗನಿಗೆ ಜಾಮೀನು ಕೊಡಿಸಿದರು. ಶಿವಾಜಿ ಮನೆಗೆ ಬಂದಾಗ ತೀರ ಮೌನ ಆವರಿಸಿತ್ತು. ತಾಯಿ ಈ ದುಃಖದಿಂದ ಹೊರಬಂದಿರಲಿಲ್ಲ. ಅತ್ತು ಅವರ ಮುಖ ಊದಿಕೊಂಡಿತ್ತು. ಇನ್ನು ಸೋಮಶೇಖರ್ ಅವರು ಹಾಸಿಗೆ ಮೇಲೆ ಅಸಹಾಯಕರಾಗಿ ಬಿದ್ದುಕೊಂಡಿದ್ರು. ಮನೆ ಅಕ್ಕಪಕ್ಕದವರು ಪಿಸು ಮಾತುಗಳನ್ನು ಮಾತನಾಡ್ತಿದ್ರು. ಹೊಗೆ ಇಲ್ಲದೆ ಬೆಂಕಿ ಆಡಲ್ಲ, ಇವರು ಏನೋ ಮಾಡಿರಬೇಕು ಅಂತ ಮಾತನಾಡ್ತಿದ್ರು. ಶಿವಾಜಿ ದುಃಖದಿಂದ ಅಳುತ್ತಾ ತಂದೆಯ ಕಾಲನ್ನು ಹಿಡಿದುಕೊಂಡ. ಅಪ್ಪ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ಹೇಗಾದರೂ ಮಾಡಿ ಯಾರ ಬಳಿಯಾದರೂ ಬೇಡಿ ಸಾಲ ಮಾಡ್ತೇನೆ. ಬೇಕಾದರೆ ನನ್ನನ್ನೇ ನಾನು ಮಾರಿಕೊಳ್ತೇನೆ. ಆದರೆ ಈ ಕೇಸನ್ನು ಇಲ್ಲಿಗೆ ನಿಲ್ಲುವಂತೆ ಮಾಡುತ್ತೇನೆ ಎಂದ. ಆಗ ಅವನ ತಂದೆ ಹೇಳಿದ್ರು, ಇಲ್ಲ ಮಗನೇ, ನಾವು ಹಣ ಕೊಟ್ಟು ನಮ್ಮ ನಿರ್ದೋಷಿತ್ವವನ್ನು ಮಾರಿಕೊಳ್ಳುವುದು ಬೇಡ. ನೋಡು, ಸತ್ಯ ಯಾವತ್ತಿದ್ರೂ ಸಾಯೋದಿಲ್ಲ. ನಾವು ಇದರ ವಿರುದ್ಧ ಹೋರಾಡೋಣ. ಎಲ್ಲಿಯವರೆಗೆ ಎಂದರೆ ನಮ್ಮ ಕೊನೆ ಉಸಿರು ಇರುವವರೆಗೆ. ಅದೇನಾಗುತ್ತದೆ ನೋಡೇ ಬಿಡೋಣ ಎಂದರು. ಆದರೆ ಕಷ್ಟಗಳು ಇನ್ನೂ ಮುಗಿದಿರಲಿಲ್ಲ. ಶಿವಾಜಿಗೆ ಜಾಮೀನು ಸಿಕ್ಕರೂ FIRನ ಪರಿಣಾಮವಾಗಿ ಅವನ ಕೆಲಸ ಹೋಯಿತು. ಅವನ ಕಂಪನಿಯ ಮ್ಯಾನೇಜರ್ ಹೇಳಿದ್ರು, ನಿಮ್ಮ ಮೇಲೆ ತುಂಬ ಗಂಭೀರವಾದ ಆರೋಪಗಳಿವೆ. ನೀವು ಕೋರ್ಟ್ನಲ್ಲಿ ನಿರ್ದೋಷಿ ಎಂದು ಸಾಬೀತು ಮಾಡುವವರೆಗೆ ನಿಮ್ಮನ್ನು ಕೆಲಸದಿಂದ ತೆಗೆಯಬೇಕಾಗುತ್ತದೆ. ನೀವು ತಕ್ಷಣವೇ ರಾಜೀನಾಮೆ ಕೊಡಬೇಕು ಎಂದರು. ಆದರೆ ಮ್ಯಾನೇಜರ್ ಬಳಿ ಶಿವಾಜಿ ತುಂಬ ಬೇಡಿಕೊಂಡ. ಸರ್, ಇದೊಂದು ಸುಳ್ಳು ಕೇಸ್. ನನ್ನ ಈ ಕೆಲಸ ಹೊರಟು ಹೋದರೆ ನಾನು ಹೇಗೆ ಹೋರಾಡುತ್ತೇನೆ ಸರ್ ಎಂದು ಎಷ್ಟೇ ಕೇಳಿದರೂ ಅವನನ್ನು ಕೆಲಸದಿಂದ ತೆಗೆದು ಹಾಕಿದ್ರು. ಇದರ ಮಧ್ಯೆ ರಾಶಿ ಮೇಂಟೆನೆನ್ಸ್ ಕೇಸ್ ಕೂಡ ಹಾಕಿದ್ದಳು. ಈ ಪ್ರಕರಣ ಬಗ್ಗೆ ಕೋರ್ಟ್ನಲ್ಲಿ ರಾಶಿಯ ಕಡೆಯ ವಕೀಲರು ಹೇಳಿದರು, ಈ ಕುಟುಂಬ ನನ್ನ ಕ್ಲೈಂಟ್ ಜೊತೆ ಮಾನವೀಯತೆಯನ್ನು ಮರೆತು ವರ್ತಿಸಿದೆ. ಅವಳಿಗೆ ಊಟ ಕೊಡದೆ ಚೆನ್ನಾಗಿ ಹೊಡೆದಿದ್ದಾರೆ ಮತ್ತು ಮಾವನಿಂದ ಅಸಭ್ಯ ವರ್ತನೆ ನಡೆದಿದೆ. ಆದ್ದರಿಂದ ನನ್ನ ಕ್ಲೈಂಟ್ ಡಿಪ್ರೆಷನ್ನಲ್ಲಿದ್ದಾಳೆ. ಅವಳಿಗೆ ತಿಂಗಳಿಗೆ 1 ಲಕ್ಷ ಭತ್ಯೆ ಕೊಡಬೇಕು ಎಂದು ಕೇಳಿದ್ರು. ಆಗ ಶಿವಾಜಿಯ ವಕೀಲರು ಅದನ್ನು ವಿರೋಧಿಸಿದರು. ಆದರೆ ನ್ಯಾಯಾಧೀಶರಿಗೆ ಸಮಯ ಇರಲಿಲ್ಲ. ಹುಡುಗ ಆರೋಗ್ಯವಾಗಿದ್ದಾನೆ, ಕೆಲಸ ಮಾಡದಿದ್ದರೆ ಅದು ಅವನ ಸಮಸ್ಯೆ ಎಂದು ಹೇಳಿ ತಿಂಗಳಿಗೆ 1 ಲಕ್ಷ ಭತ್ಯೆ ನಿಗದಿ ಮಾಡಿದರು. ಇದು ಶಿವಾಜಿಗೆ 2ನೆಯ ದೊಡ್ಡ ಆಘಾತವಾಗಿತ್ತು. ಒಂದು ಕಡೆ ವಕೀಲರ ಖರ್ಚು, ಮತ್ತೊಂದು ಕಡೆ ಅವಳಿಗೆ ತಿಂಗಳಿಗೆ 1 ಲಕ್ಷ ಕೊಡಬೇಕಾದ ಪರಿಸ್ಥಿತಿ. ಹೀಗೆ ತಿಂಗಳುಗಳು ಕಳೆಯುತ್ತವೆ. ಕೋರ್ಟ್ ಕೊಟ್ಟ ದಿನಾಂಕಗಳಿಗೆಲ್ಲ ಹೋಗಿ ಬರುವುದು ನಡೆಯುತ್ತಿತ್ತು. ಕೆಲವೊಮ್ಮೆ ನ್ಯಾಯಾಧೀಶರು ಇಲ್ಲ ಎಂಬ ಕಾರಣಕ್ಕೆ ದಿನಗಳನ್ನು ಮುಂದೂಡುತ್ತಿದ್ದರು. ದಿನಾಂಕಗಳ ಮೇಲೆ ದಿನಾಂಕ ಎಂಬ ಕಠಿಣ ಚಕ್ರ ಶುರುವಾಯಿತು. ಅವರ ಉದ್ದೇಶ ನ್ಯಾಯ ಪಡೆದುಕೊಳ್ಳುವುದು ಅಲ್ಲ. ಅವರ ಉದ್ದೇಶ ಶಿವಾಜಿಯನ್ನು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಕುಗ್ಗಿಸುವುದಾಗಿತ್ತು. ಅವನು ಈ ಹಿಂಸೆಯಿಂದ ಹೇಗಾದರೂ ಮಾಡಿ 4 ಕೋಟಿ ಹಣ ಕೊಡಲು ಸಿದ್ಧನಾಗುವಂತೆ ಮಾಡುವುದಾಗಿತ್ತು. ಈ ರೀತಿ ಆ ದಿನಚರಿಗಳು ಶಿವಾಜಿಗೆ ದೊಡ್ಡ ಶಿಕ್ಷೆಯಂತಾಗಿತ್ತು. ಅವನಿಗೆ ಈಗ ಅರ್ಥವಾಯಿತು, ನಾವು ಇಟ್ಟಿರುವ ವಕೀಲರು ಕೂಡ ಹಣ ಸಂಪಾದನೆ ಮಾಡಿಕೊಳ್ಳುತ್ತಿದ್ದಾನೆ, ನಮ್ಮನ್ನು ಇದರಿಂದ ಹೊರಬರುವ ದಾರಿ ತೋರಿಸುತ್ತಿಲ್ಲ ಎಂದು. ಈ ಕೇಸ್ ಶಿವಾಜಿಯ ಹಣವನ್ನು, ಧೈರ್ಯವನ್ನು ಖಾಲಿ ಮಾಡುತ್ತಿತ್ತು. ಶಿವಾಜಿಗೆ ದಾರಿ ತೋಚದೆ ಏನು ಮಾಡುವುದು ಎಂದು ದಿಕ್ಕೆಟ್ಟು ಕೂತಾಗ ಕೋರ್ಟ್ ಹೊರಗಡೆ ಅವನ ಜೊತೆ ಪ್ರೈಮರಿ ಸ್ಕೂಲ್ನಲ್ಲಿ ಓದುತ್ತಿದ್ದ ಗೆಳತಿ ಶಿಲ್ಪಾ ಕಂಡಳು. ಅವಳು ವಕೀಲಳಾಗಿದ್ದಳು. ಅವಳನ್ನು ನೋಡಿದ ಶಿವಾಜಿಗೆ ಎಲ್ಲೋ ನೋಡಿದ ನೆನಪು ಅನಿಸುತ್ತೆ ಅಂದುಕೊಳ್ಳುತ್ತಿರುವಾಗ ಶಿಲ್ಪಾನೇ ಅವನ ಹತ್ತಿರ ಹೋಗಿ, ನೀನು ಶಿವಾಜಿ ಅಲ್ವಾ ಅಂತ ಕೇಳಿದ್ಲು. ಆಗ ಶಿವಾಜಿ, ಹೌದು, ನೀವು ಪ್ರೈಮರಿ ಸ್ಕೂಲ್ನಲ್ಲಿ ಓದ್ತಿದ್ದ ಶಿಲ್ಪಾ ಅಲ್ವಾ ಅಂತ ನಿಧಾನವಾಗಿ ನೆನಪಿಸಿಕೊಂಡು ಕೇಳಿದ. ಹಾಗೆ ಇಬ್ಬರು ಮಾತನಾಡುತ್ತಿದ್ದಾಗ ಶಿವಾಜಿ ತನ್ನ ಪರಿಸ್ಥಿತಿಯನ್ನು ಅವರ ಬಳಿ ವಿವರಿಸಿದ. ಆಗ ಶಿಲ್ಪಾರವರು, ನಿನ್ನ ಕೇಸನ್ನು ನಾನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದರು. ಶಿಲ್ಪಾರವರಿಗೆ ಈ ವೃತ್ತಿಯಲ್ಲಿ ಹೆಚ್ಚು ಅನುಭವ ಇರಲಿಲ್ಲ. ಆದರೆ ಅನುಭವಿಗಳಿಗಿಂತ ಹೆಚ್ಚು ಬುದ್ಧಿವಂತರಾಗಿದ್ದರು. ದೊಡ್ಡ ದೊಡ್ಡ ವಕೀಲರು ಲಕ್ಷಾಂತರ ರೂಪಾಯಿ ಕೇಳುತ್ತಿದ್ದಾಗ ಶಿಲ್ಪಾ ಕಡಿಮೆ ದುಡ್ಡಿನಲ್ಲಿ ಶಿವಾಜಿಯ ಕೇಸನ್ನು ತೆಗೆದುಕೊಂಡಳು. ಅವಳು FIR ಪೂರ್ತಿ ಓದಿ ಹೇಳಿದ್ಲು, ನೋಡು ಶಿವಾಜಿ, ನೀನು ದುಃಖ ಪಡೋದ್ರಿಂದ ಈ ಕೇಸ್ ಗೆಲ್ಲೋದಿಕ್ಕೆ ಆಗಲ್ಲ. ರಾಶಿ ಸುಳ್ಳು ಹೇಳ್ತಿದ್ರೆ ಆ ಸುಳ್ಳಿಗೆ ಏನಾದರೂ ಸಾಕ್ಷಿ ಸಿಗುತ್ತದೆ. ಈ FIRನಲ್ಲಿರುವ ಡೇಟ್ಗಳನ್ನು ಗಮನಿಸಬೇಕು.
ಆ ದಿನಗಳಲ್ಲಿ ರಾಶಿ ಏನು ಮಾಡ್ತಿದ್ಲು ಅದನ್ನು ನೀನು ಹೇಗಾದರೂ ಮಾಡಿ ಹೊರಗಡೆ ತೆಗಿಬೇಕು. ನಾನು ನಾಳೆ ನಿಮ್ಮ ಮನೆಗೆ ಬರ್ತೇನೆ. ಅಷ್ಟರಲ್ಲಿ ನೀನು ಏನಾದರೂ ಸಾಕ್ಷಿ ಸಿಕ್ಕರೆ ಎಲ್ಲ ತಯಾರಿ ಮಾಡಿಕೊ ಎಂದು ಶಿವಾಜಿಗೆ ಧೈರ್ಯ ಹೇಳಿ, ಹೆದರಬೇಡಿ, ಸತ್ಯ ಯಾವತ್ತೂ ಸಾಯೋದಿಲ್ಲ ಎನ್ನುವ ಭರವಸೆ ಕೊಟ್ಟರು. ಆ ಮಾತುಗಳನ್ನು ಕೇಳಿದ ಶಿವಾಜಿಗೆ ಈಗ ಸ್ವಲ್ಪ ಧೈರ್ಯ ಬಂದಂತಾಯಿತು. ಮನೆಗೆ ಬಂದ ಶಿವಾಜಿ ರಾತ್ರಿ ತನ್ನ ಬೆಡ್ ಮೇಲೆ ಕುಳಿತು ವಕೀಲರಾದ ಶಿಲ್ಪಾ ಹೇಳಿದ್ದನ್ನು ಯೋಚಿಸುತ್ತಿದ್ದಾಗ ಅವನಿಗೆ ತಕ್ಷಣ ಒಂದು ವಿಷಯ ನೆನಪಾಯಿತು. ಅವನು ತನ್ನ ಬಳಿ ಇದ್ದ ಮೊಬೈಲನ್ನು ಕೈಗೆತ್ತಿಕೊಂಡು ಅದರಲ್ಲಿ ತನ್ನ ಬ್ಯಾಂಕ್ ಟ್ರಾನ್ಸಾಕ್ಷನ್ನ ಚೆಕ್ ಮಾಡ್ತಿದ್ದ. ಆಗ ಅವನಿಗೆ ಅದರಲ್ಲಿ ದೊಡ್ಡ ಆಶ್ಚರ್ಯ ಕಂಡಿತು. ರಾಶಿ ಆಗಸ್ಟ್ ತಿಂಗಳಲ್ಲಿ 10, 11, 12 ತಾರೀಕಿನ ದಿನಗಳಲ್ಲಿ ಆನ್ಲೈನ್ನಿಂದ ಸ್ವಿಗ್ಗಿ ಮತ್ತು ಝೊಮ್ಯಾಟೊ, ಪಿಜ್ಜಾ ಹಟ್ಗೆ ದೊಡ್ಡ ಮೊತ್ತದ ಅಮೌಂಟ್ ಕಟ್ಟಾಗಿತ್ತು. FIRನಲ್ಲಿ ರಾಶಿ ಹೇಳಿದ್ದೇನು, ನನ್ನನ್ನು ಇವರು 3 ದಿನ ರೂಮಿನಲ್ಲಿ ಕೂಡಿ ಹಾಕಿ ನನಗೆ ಊಟ ಕೊಡಲಿಲ್ಲ ಎಂದು. ಆಗ ಶಿವಾಜಿಯ ಕೈಗಳು ನಡುಗಿದವು. 3 ದಿನ ಉಪವಾಸದಲ್ಲಿದ್ದವಳು ಹೇಗೆ ಆನ್ಲೈನ್ ಫುಡ್ ಆರ್ಡರ್ ಮಾಡಿಕೊಂಡಳು ಎಂದು. ಅವನ ಕಣ್ಣಲ್ಲಿ ಈಗ ಹೊಸ ಬೆಳಕು ಮೂಡಿತು. ಇದು ಒಂದು ದೊಡ್ಡ ಸಾಕ್ಷಿ ಸಿಕ್ಕಂತಾಗಿತ್ತು. ಮಾರನೇ ದಿನ ಬೆಳಗ್ಗೆ ಸೋಮಶೇಖರ್ ಅವರಿಗೆ ಎದೆನೋವು ಕಾಣಿಸಿತು. ಔಷಧಿ ಹುಡುಕುವಾಗ ಕಬೋರ್ಡ್ನಲ್ಲಿ ಅವನ ಕೈಗೆ ಒಂದು ಫೈಲ್ ಸಿಕ್ತು. ಅದನ್ನು ತೆಗೆದು ನೋಡಿದಾಗ ಶಿವಾಜಿಗೆ ಸಿಡಿಲು ಬಡಿದಂತಾಗಿತ್ತು. ಆ ಫೈಲ್ನಲ್ಲಿ 8ನೇ ತಾರೀಕು ಆಗಸ್ಟ್ ಮೆಡಿಕಲ್ ರಿಪೋರ್ಟ್ ಹೊಂದಿತ್ತು. ಅದೇ ದಿನ ರಾಶಿ ಆರೋಪ ಮಾಡಿದಳು, ಮಧ್ಯಾಹ್ನ 1 ಗಂಟೆಗೆ ಮಾವ ನನ್ನ ಜೊತೆ ಅಸಭ್ಯ ವರ್ತನೆ ಮಾಡಿದ್ದಾರೆ ಎಂದು. ಆದರೆ ರಿಪೋರ್ಟ್ನಲ್ಲಿ ಸಮಯ 1:30 ಇತ್ತು. ಆಸ್ಪತ್ರೆಯ ಪರೀಕ್ಷೆ ಕೂಡ ಆ ಸಮಯದಲ್ಲಿ ಆಗಿತ್ತು. ಅಂದರೆ ಆರೋಪ ನಡೆದ ಸಮಯದಲ್ಲಿ ಅಪ್ಪ ಆಸ್ಪತ್ರೆಯಲ್ಲಿದ್ದರು. ಅದನ್ನು ಕಂಡು ಶಿವಾಜಿ ಬೆಚ್ಚಿ ಬಿದ್ದಿದ್ದ. ಈ ಪೇಪರ್ ತನ್ನ ತಂದೆಯ ಮೇಲಿನ ದೊಡ್ಡ ಆರೋಪವನ್ನು ತೊಡೆದುಹಾಕುವ ಶಕ್ತಿಯನ್ನು ಹೊಂದಿತ್ತು. ಅದೇ ಸಮಯಕ್ಕೆ ವಕೀಲ ಶಿಲ್ಪಾ ಮನೆಗೆ ಬಂದಳು. ಎಲ್ಲ ಸಾಕ್ಷಿಗಳನ್ನು ಆಗ ಅವನು ಶಿಲ್ಪಾಳಿಗೆ ಕೊಟ್ಟನು. ಅದನ್ನು ನೋಡಿ ಅವಳು ನಗುತ್ತಿದ್ಲು ಮತ್ತು ಹೇಳಿದಳು, ನೋಡಿ ಶಿವಾಜಿ, ಈಗ ಆಟ ಹೇಗೆ ತಿರುವು ಪಡೆದುಕೊಳ್ಳುತ್ತದೆ ಅಂತ ಹೇಳುತ್ತಾ ಅವರು ಮತ್ತೊಂದು ಫೈಲನ್ನು ತೆಗೆದರು. ಇದು ನಿನ್ನ ಹೆಂಡತಿಯ ಫೋನ್ ಕಾಲ್ ಡೀಟೇಲ್ಸ್. ಅವಳು ಹೇಳಿದ್ಲು, ಫೋನನ್ನು ನನ್ನ ಬಳಿ ಕಸಿದುಕೊಂಡಿದ್ರು ಅಂತ, ನನ್ನ ಬಳಿ ಇರಲಿಲ್ಲ ಅಂತ. ಆದರೆ ಪ್ರತಿದಿನ ಅವಳ ತಾಯಿಯ ಜೊತೆ ಗಂಟೆಗಟ್ಟಲೆ ಮಾತನಾಡಿದ್ದಾಳೆ. ಇವು ಕೇವಲ ಸಾಕ್ಷಿಗಳಲ್ಲ, ನಮ್ಮ ದೊಡ್ಡ ಬ್ರಹ್ಮಾಸ್ತ್ರಗಳು ಎಂದು ಹೇಳಿದರು. ಮಾರನೇ ದಿನವೇ ಕೋರ್ಟ್ ದಿನಾಂಕ ಕೊಟ್ಟಿತ್ತು. ರಾಶಿ ತಂದೆ ತಾಯಿಯೊಂದಿಗೆ ಕೋರ್ಟ್ಗೆ ಬಂದಿದ್ದಳು. ರಾಶಿ ವಕೀಲರು ಸೋಮಶೇಖರ್ ಅವರನ್ನು ಅವಮಾನದ ಮಾತುಗಳನ್ನಾಡಿ ಕುಗ್ಗಿಸಲು ಶುರು ಮಾಡಿದರು. ಅವರಿಗೆ 60 ವರ್ಷ ವಯಸ್ಸು, ಆದರೆ ಉದ್ದೇಶ ಯೌವನದಂತಿತ್ತು. ಇದು ಸರಿಯಲ್ಲವೇ ಎಂದು ವಕೀಲರು ಕೇಳಿದಾಗ ಸೋಮಶೇಖರ್ ಅವರು ಹೆದರಿಕೊಂಡರು. ಆಗ ವಕೀಲೆ ಶಿಲ್ಪಾ ಹೇಳಿದಳು, ಜೋರಾಗಿ ಕೂಗುತ್ತಾ, ಅಬ್ಜೆಕ್ಷನ್ ಯುವರ್ ಆನರ್. ಇಂತಹ ಅಸಭ್ಯ ಪ್ರಶ್ನೆ ಕೇಳುವುದನ್ನು ನಿಲ್ಲಿಸಬೇಕು ಎಂದಾಗ ನ್ಯಾಯಾಧೀಶರು ಕೂಡ ಅವರ ಮಾತನ್ನು ಒಪ್ಪಿದರು. ಆದರೆ ಇದ್ದಕ್ಕಿದ್ದಂತೆ ಸೋಮಶೇಖರ್ ಅವರಿಗೆ ಈಗ ಎದೆನೋವು ಕಾಣಿಸಿತು. ಹಾರ್ಟ್ ಅಟ್ಯಾಕ್ ಆಗಿತ್ತು. ತಕ್ಷಣ ಆಸ್ಪತ್ರೆಗೆ ಸೇರಿಸಿದರು. ಶಿವಾಜಿ ಬಳಿ ಈಗ ಹಣ ಇರಲಿಲ್ಲ. ಅದೇ ಸಮಯದಲ್ಲಿ ರಾಶಿ ಫೋನ್ ಮಾಡಿದ್ಲು. ಆಗ ವಕೀಲೆ ಶಿಲ್ಪಾ ಅವರಿಗೆ ಸಲಹೆ ಕೊಟ್ಟರು, ನೀನು ಅವಳ ಫೋನ್ ಕಾಲನ್ನು ರೆಕಾರ್ಡ್ ಮಾಡು ಎಂದು. ಆಗ ರಾಶಿ ಆ ಕಡೆಯಿಂದ ಹೇಳಿದ್ಲು, ಆ ಮುದುಕ ಸಾಯ್ತಿದ್ದಾನಂತೆ, ಈಗಲೂ ನಿಮಗೆ ಸಮಯ ಇದೆ. 5 ಕೋಟಿಯ ಬದಲಿಗೆ 3 ಕೋಟಿ ಕೊಡು, ಕೇಸನ್ನು ಕ್ಲೋಸ್ ಮಾಡಿಕೊ. ಇಲ್ಲ ಅಂದರೆ ನಿನ್ನ ತಂದೆಯ ಜೀವ ಜೈಲಿನಲ್ಲಿಯೇ ಹೋಗುತ್ತದೆ. ಅದನ್ನು ಕೇಳಿ ಶಿವಾಜಿಗೆ ದುಃಖವಾಗಿ, ನಾನು ಸೋತು ಹೋಗಿದ್ದೇನೆ ಎಂದು ಅಳುತ್ತಿದ್ದ. ಆಗ ಅವನ ತಾಯಿ, ನಾನು ಈ ಮನೆಯನ್ನು ಮಾರುತ್ತೇನೆ ಎಂದು ಕೋಪದಿಂದ ಹೇಳಿದ್ರು. ಮತ್ತೆ ಮಗನಿಗೆ ಹೇಳಿದ್ರು, ನೀನು ಯಾರ ಮಗ? ನಿನ್ನ ತಂದೆ ಸತ್ಯಕ್ಕಾಗಿ ಬದುಕಿದವರು, ಅವರು ಅಪರಾಧಿಯಾಗಿ ಎಂದಿಗೂ ಸಾಯುವುದಿಲ್ಲ ಎಂದಾಗ ವಕೀಲೆ ಶಿಲ್ಪಾ ಮುಂದೆ ಬಂದು ಹೇಳಿದ್ರು, ಈ ಫೋನ್ ಕಾಲ್ ರೆಕಾರ್ಡ್ ನಮ್ಮ ದೊಡ್ಡ ಅಸ್ತ್ರ. ಇದರಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ಮಾತನಾಡಿರುವುದು ಸ್ಪಷ್ಟವಾಗಿ ರೆಕಾರ್ಡ್ ಆಗಿದೆ. ಇಲ್ಲಿಯವರೆಗೆ ನಾವು ರಕ್ಷಣೆ ಮಾಡುತ್ತಿದ್ದೆವು. ಇನ್ನು ಮುಂದೆ ದೊಡ್ಡ ದಾಳಿ ಶುರುವಾಗುತ್ತದೆ. ಕೆಲವು ದಿನಗಳ ನಂತರ ವಿಚಾರಣೆಯನ್ನು ಮುಂದಕ್ಕೆ ಹಾಕಿತು ಕೋರ್ಟ್. ಶಿಲ್ಪಾ ಆತ್ಮವಿಶ್ವಾಸದಿಂದ ನಿಂತಿದ್ದರು. ಆಗಸ್ಟ್ ತಿಂಗಳಂದು 10ರಿಂದ 12ನೇ ತಾರೀಕಿನವರೆಗೆ ನೀನು ಉಪವಾಸದಲ್ಲಿದ್ದೆ ಎಂದು ಹೇಳಿದೆ ಎಂದು ಕೋರ್ಟ್ ಕಟಕಟೆಯಲ್ಲಿ ನಿಂತಿದ್ದ ರಾಶಿಯನ್ನು ಶಿಲ್ಪಾರವರು ಕೇಳಿದ್ರು. ಆಗ ರಾಶಿ ಅಳುವಂತೆ ನಾಟಕ ಮಾಡಿದ್ಲು. ಆಗ ಶಿಲ್ಪಾರವರು ಫೈಲ್ ತೆಗೆದು, ಹಾಗಿದ್ದರೆ ಅಕ್ಟೋಬರ್ 10 ಮಟನ್ ಬಿರಿಯಾನಿ, ಅಕ್ಟೋಬರ್ 11 ಪಿಜ್ಜಾ ಬರ್ಗರ್, ಅಕ್ಟೋಬರ್ 12 ಐಸ್ ಕ್ರೀಮ್ ಫ್ರೂಟ್ ಸಲಾಡ್ ತರಿಸಿಕೊಂಡಿದ್ದೀಯಾ? ಇದರ ಒಟ್ಟು ಮೊತ್ತ 5700 ಎಂದು ಹೇಳಿದಾಗ ಇಡೀ ಕೋರ್ಟ್ನಲ್ಲಿ ಮೌನ ಆವರಿಸಿತು. ರಾಶಿ ಅದನ್ನು ಕೇಳುತ್ತಿದ್ದಂತೆ ಬೆಚ್ಚಿ ಬಿದ್ದು ತಬ್ಬಿಬ್ಬಾದಳು. ಅವಳ ತಂದೆಯ ದುರಹಂಕಾರ ಒಂದೇ ನಿಮಿಷದಲ್ಲಿ ಮಣ್ಣು ಪಾಲಾಗಿತ್ತು. ನೋಡಿ ನ್ಯಾಯಾಧೀಶರೇ ಎಂದು ಪ್ರತಿಯೊಂದು ತಪ್ಪನ್ನು ನ್ಯಾಯಾಧೀಶರ ಮುಂದೆ ಎತ್ತಿ ಹಿಡಿದಳು ಶಿಲ್ಪಾ ಧ್ವನಿ ಪೂರ್ತಿ ಕೋರ್ಟಲ್ಲೆಲ್ಲ ಶಬ್ದ ಮಾಡತೊಡಗಿತು. 3 ದಿನಗಳಿಂದ ಒಂದೇ ರೂಮಿನಲ್ಲಿ ಹಸಿವು ದಾಹದಿಂದ ಬಂಧಿಸಿದ್ದರು ಎಂದು ಹೇಳಿದ ಈಕೆಗೆ ಬಿರಿಯಾನಿ, ಐಸ್ ಕ್ರೀಮ್, ಪಿಜ್ಜಾ, ಬರ್ಗರ್ ಇವುಗಳನ್ನೆಲ್ಲ ಏನು ಕಿಟಕಿಯಲ್ಲಿ ಡೆಲಿವರಿ ಕೊಡಲಾಗಿತ್ತೆ ಎಂದು ಪ್ರಶ್ನೆ ಮಾಡಿದಾಗ ನ್ಯಾಯಾಧೀಶರು ಆ ಫೈಲ್ನಲ್ಲಿದ್ದ ದಾಖಲೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರು. ಅದನ್ನು ನೋಡಿ ಅವರಿಗೂ ಕೋಪ ಬಂದಂತಾಗಿತ್ತು. ರಾಶಿಯವರೇ, ಇದಕ್ಕೆ ನೀವು ಏನು ಉತ್ತರ ಕೊಡ್ತೀರಾ ಎಂದು ನ್ಯಾಯಾಧೀಶರು ಕೇಳಿದಾಗ ರಾಶಿ ಗಾಬರಿಯಿಂದ, ಅದು ನಾನಲ್ಲ ಸರ್, ಬಹುಶಃ ಶಿವಾಜಿನೇ ಆರ್ಡರ್ ಮಾಡಿರಬೇಕು ಅಂತ ತಡವರಿಸುತ್ತಾ ಹೇಳಿದ್ಲು. ಆಗ ಶಿಲ್ಪಾರವರು ತಕ್ಷಣ ಹೇಳಿದ್ರು, ಆರ್ಡರ್ ಮಾಡಿರುವ ಡೆಲಿವರಿ ಲೊಕೇಶನ್ ಮತ್ತು ಮೊಬೈಲ್ IP ಅಡ್ರೆಸ್ ಸ್ಪಷ್ಟವಾಗಿ ಹೇಳುತ್ತಿದೆ.
ಆರ್ಡರ್ ನಿಮ್ಮ ಫೋನ್ನಿಂದಲೇ ಮಾಡಲಾಗಿದೆ ಮತ್ತು ಅದರ OTPಯನ್ನು ನೀವೇ ಕೊಟ್ಟಿದ್ದೀರಿ ಎಂದು ಶಿಲ್ಪಾರವರು ಹೇಳಿದಾಗ ರಾಶಿ ಯಾವುದೇ ಉತ್ತರವಿಲ್ಲದೆ ಕಂಗೆಟ್ಟು ನಿಂತಿದ್ದಳು. ಆದರೆ ಶಿಲ್ಪಾರವರು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ರಾಶಿಯವರೇ, ನೀವು 9ನೇ ತಾರೀಕು ಆಗಸ್ಟ್ ಮಧ್ಯಾಹ್ನ 1 ಗಂಟೆಗೆ ನಿಮ್ಮ ಮಾವ ಸೋಮಶೇಖರ್ ಅವರು ನಿಮ್ಮ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಎಂದು ದೂರು ನೀಡಿದ್ದೀರಿ, ಅದು ನಿಜವೇ ಎಂದು ಕೇಳಿದಾಗ ರಾಶಿ ಹೌದು ಇದು ಸತ್ಯವೇ, ಅವರು ತುಂಬ ಕೆಟ್ಟವರು ಎಂದು ಹೇಳಿದ್ಲು. ಅದನ್ನು ಕೇಳಿ ಸೋಮಶೇಖರ್ ಅವರ ಕಣ್ಣಲ್ಲಿ ನೀರು ಹಾಕಿದರು. ಅವರ ಫೈಲಿಂದ ಮತ್ತೊಂದು ರಿಪೋರ್ಟನ್ನು ಹೊರತೆಗೆದು ಮತ್ತು ತಮ್ಮ ಜೇಬಿನಲ್ಲಿದ್ದ ಪೆನ್ಡ್ರೈವನ್ನು ನ್ಯಾಯಾಧೀಶರ ಮುಂದೆ ಇಟ್ಟರು. ನೋಡಿ ನ್ಯಾಯಾಧೀಶರೇ, ಇದು ಪ್ರಖ್ಯಾತಿ ಹಾರ್ಟ್ ಸರ್ಜನ್ ಡಾಕ್ಟರ್ ಜಗದೀಶ್ ಅವರ ರಿಪೋರ್ಟ್. ಆಗಸ್ಟ್ 9ನೇ ತಾರೀಕು ಮಧ್ಯಾಹ್ನ 1ರಿಂದ 5 ಗಂಟೆಯವರೆಗೆ ಸೋಮಶೇಖರ್ ಅವರು ಆಸ್ಪತ್ರೆಯಲ್ಲಿ ಇದ್ದರು. ಈ ವರದಿಯಲ್ಲಿಯೂ ಕೂಡ ದಾಖಲಾಗಿದೆ. ಜೊತೆಗೆ ಅವರು ಆಸ್ಪತ್ರೆಯಲ್ಲಿ ಇದ್ದಿದ್ದಕ್ಕೆ CCTV ಫುಟೇಜ್ ಕೂಡ ಇದೆ ಎಂದು ಜೋರಾಗಿ ಕೂಗಿ ಹೇಳಿದರು ಶಿಲ್ಪಾರವರು. ರಾಶಿಯವರೇ, ನೀವು ಹೇಳುವ ಟೈಮಲ್ಲಿ ಈ 60 ವರ್ಷದ ವೃದ್ಧ ಆಸ್ಪತ್ರೆಯಲ್ಲಿ ತನ್ನ ಜೀವಕ್ಕಾಗಿ ಹೋರಾಡುತ್ತಿದ್ದರು. ನೀವು ಇಂಥ ಕೆಟ್ಟ ಆರೋಪ ಮಾಡುವಾಗ 1 ನಿಮಿಷ ಯೋಚನೆ ಮಾಡಲಿಲ್ವೇ ಎಂದು ಪ್ರಶ್ನೆ ಹಾಕಿದಾಗ ರಾಶಿ ನಡುಗತೊಡಗಿದಳು. ಆಗ ರಾಶಿ ಕಡೆಯ ವಕೀಲರು ಅದನ್ನು ವಿರೋಧಿಸಲು ಎದ್ದು ನಿಂತರು. ನೀವು ಕೃತಕ ದಾಖಲೆಗಳು ಸೃಷ್ಟಿ ಮಾಡಿದ್ದೀರಾ ಎಂದು. ಆಗ ನ್ಯಾಯಾಧೀಶರು ಅವರಿಗೆ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತುಕೊಳ್ಳಲು ಹೇಳಿದರು. ಇವೆಲ್ಲವೂ ಪ್ರಾಮಾಣೀಕೃತ ದಾಖಲೆಗಳು ಎಂದು ಶಿಲ್ಪಾರವರು ಹೇಳಿದರು. ಅದರ ಜೊತೆ ಈಗ ಕಟ್ಟಕಡೆಯ ಕೊನೆಯ ಅಸ್ತ್ರವನ್ನು ಶಿಲ್ಪಾರವರು ಹೊರತೆಗೆದಿದ್ದರು. ನೋಡಿ ನ್ಯಾಯಾಧೀಶರೇ, ಈ ಪ್ರಕರಣದಲ್ಲಿ ಮಹಿಳಾ ರಕ್ಷಣಾ ಕಾನೂನುಗಳನ್ನು ದುರುಪಯೋಗಪಡಿಸಿಕೊಂಡು ದರೋಡೆ ಮಾಡಲಾಗುತ್ತಿದೆ. ನಾನು ನಿಮಗೆ ಒಂದು ಆಡಿಯೋ ರೆಕಾರ್ಡನ್ನು ಪ್ಲೇ ಮಾಡಲು ಅನುಮತಿ ಕೇಳುತ್ತಿದ್ದೇನೆ ಎಂದಾಗ ನ್ಯಾಯಾಧೀಶರು ಅದಕ್ಕೆ ಅನುಮತಿ ಕೊಟ್ಟರು. ಶಿಲ್ಪಾರವರು ಮೊಬೈಲಲ್ಲಿ ರೆಕಾರ್ಡ್ ಆಗಿದ್ದನ್ನು ಎಲ್ಲರಿಗೂ ಕೇಳುವಂತೆ ಆನ್ ಮಾಡಿ ಇಟ್ಟರು. ಅದರಲ್ಲಿ ರಾಶಿಯ ಧ್ವನಿ ಜೋರಾಗಿ ಕೇಳುತ್ತಿತ್ತು. ಆ ಮುದುಕ ಹೇಗಿದ್ರೂ ಸಾಯ್ತಾನಂತೆ, ಈಗಲೂ ಸಮಯ ಇದೆ, 3 ಕೋಟಿ ಕೊಟ್ಟು ಈ ಕೇಸನ್ನು ಮುಗಿಸು, ಇಲ್ಲದಿದ್ದರೆ ನಿನ್ನ ತಂದೆಯ ಜೀವ ಜೈಲಿನಲ್ಲಿ ಹೋಗುತ್ತದೆ. ಈ ಧ್ವನಿ ಕೇಳುತ್ತಿದ್ದಂತೆ ರಾಶಿ ಮತ್ತು ಅವಳ ತಂದೆ ಬೆವರುತ್ತಾ ನಡುಗುತ್ತಿದ್ದರು. ಆ ರೆಕಾರ್ಡನ್ನು ಕೇಳಿ ಕೋರ್ಟ್ನಲ್ಲಿ ಇದ್ದವರೆಲ್ಲ ಬೆಚ್ಚಿ ಬಿದ್ದರು. ಆಗ ಶಿಲ್ಪಾರವರು ಹೇಳಿದ್ರು, ನೋಡಿ ನ್ಯಾಯಾಧೀಶರೇ, ಇದು ಶಿವಾಜಿಗೆ ಮಾತ್ರವಲ್ಲ, ಕಾನೂನಿಗೂ ನ್ಯಾಯ ಬೇಕಾಗಿದೆ. ಈ ಮಹಿಳೆ ಕಾನೂನನ್ನೇ ವಸೂಲಿ ಮಾಡುವ ಸಾಧನವಾಗಿಸಿಕೊಂಡಿದ್ದಾಳೆ ಎಂದಾಗ ನ್ಯಾಯಾಧೀಶರು ಕೋಪದಿಂದ ರಾಶಿಯ ಕಡೆ ನೋಡಿದರು. ನೀನು ಒಂದು ಹೆಣ್ಣಾಗಿ ಈ ರೀತಿ ನಡೆದುಕೊಳ್ಳುವುದಕ್ಕೆ ನಾಚಿಕೆಯಾಗಬೇಕು. ತಂದೆಯ ಸಮಾನ ಮಾವನ ಮೇಲೆ ಇಂತಹ ಸುಳ್ಳು ಆರೋಪ ಹಾಕಲು ನಿನ್ನ ಮನಸ್ಸು ಹಿಂದೆ ಸರಿಯಲಿಲ್ಲವೇ? ಆಗ ರಾಶಿ ಜೋರಾಗಿ ಅಳುತ್ತಿದ್ದಳು. ದಯವಿಟ್ಟು ನನ್ನನ್ನು ಕ್ಷಮಿಸಿ ಸರ್, ಇದು ನನ್ನ ಅಪ್ಪ ಹೇಳಿಕೊಟ್ಟಿದ್ದು. ನಾನು ನನ್ನ ಗಂಡನ ಕಡೆಯಿಂದ 5 ಕೋಟಿ ಪಡೆಯಲು ಮಾಡಿದ ಕೆಲಸ ಎಂದಾಗ ನ್ಯಾಯಾಧೀಶರು ಜೋರಾಗಿ ಕಿರುಚುತ್ತಾ ಬಾಯಿ ಮುಚ್ಚು ಸಾಕು ಎಂದು ಗದರಿದರು. ಪೊಲೀಸ್ ಸ್ಟೇಷನ್ನಲ್ಲಿ ಸುಳ್ಳು ಹೇಳುವಾಗ ನಿನ್ನ ಬುದ್ಧಿ ಎಲ್ಲಿ ಹೋಗಿತ್ತು? ನೀನು ಕೋರ್ಟನ್ನು ಮೋಸ ಮಾಡಿ ತಿಂಗಳು ಹಣ ಪಡೆದುಕೊಂಡಿದ್ದೀಯ. ಒಬ್ಬ ನಿರ್ದೋಷಿಯ ಉದ್ಯೋಗ ಕಳೆದುಕೊಳ್ಳುವಂತೆ ಮಾಡಿದ್ದೀಯ. ಒಬ್ಬ ವಯಸ್ಸಾದ ವ್ಯಕ್ತಿಗೆ ಹೃದಯಾಘಾತವಾಗಿ ಪ್ರಾಣ ಕಳೆದುಕೊಳ್ಳುವ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದೀಯ ಎಂದು ಹೇಳುತ್ತಾ ನ್ಯಾಯಾಧೀಶರು ಪೊಲೀಸ್ ಇನ್ಸ್ಪೆಕ್ಟರ್ ಕಡೆ ತಿರುಗಿ ನೋಡಿದರು. ಯಾವ ಇನ್ವೆಸ್ಟಿಗೇಷನ್ ಇಲ್ಲದೆ ಇಷ್ಟು ಗಂಭೀರ ಆರೋಪಗಳಲ್ಲಿ ನೀನು ಇವರನ್ನು ಬಂಧಿಸಿದ್ದೀಯಾ? ನಿನ್ನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ಈಗಲೇ ರಾಶಿಯ ತಂದೆಯನ್ನು ಅರೆಸ್ಟ್ ಮಾಡಿ. ಇವರ ಮೇಲೆ ಬಲವಂತದ ವಸೂಲಿ ಮತ್ತು ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿ ನೀಡಿದ ಪ್ರಕರಣ ದಾಖಲಾಗುತ್ತಿದೆ. ಇಲ್ಲಿಯ ತನಕ ಬೇರೆಯವರನ್ನು ಜೈಲಿನಲ್ಲಿ ನೋಡಲು ಬಯಸಿದ ವ್ಯಕ್ತಿ ಈ ದಿನ ತಾನೇ ಆ ಬಲೆಗೆ ಸಿಲುಕಿ ಹಾಕಿಕೊಂಡಿದ್ದಾನೆ. ಈಗ ಸೋಮಶೇಖರ್ ಅವರ ಕಣ್ಣಲ್ಲಿ ನೆಮ್ಮದಿಯ ಕಣ್ಣೀರು ಹರಿಯುತ್ತಿತ್ತು. ಅವರು ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಹೇಳಿದರು. ನಂತರ ನ್ಯಾಯಾಧೀಶರು ತೀರ್ಪು ನೀಡಿದರು. ರಾಶಿ ಮಾಡಿದ ಎಲ್ಲ ಆರೋಪಗಳು ಸುಳ್ಳು ಎಂದು ಸಾಬೀತಾಗಿವೆ. ಮಹಿಳಾ ರಕ್ಷಣಾ ಕಾನೂನುಗಳು ದುರ್ಬಲರನ್ನು ರಕ್ಷಿಸಲು ಇರುವುದು, ಆದರೆ ನೀವು ಅದನ್ನು ದುರುಪಯೋಗ ಮಾಡಿಕೊಂಡಿದ್ದೀರಿ. ಆದ್ದರಿಂದ ಶಿವಾಜಿಗೆ ಡಿವೋರ್ಸ್ ಮಂಜೂರು ಮಾಡಲಾಗಿದೆ. ರಾಶಿಗೆ ಯಾವುದೇ ದುಡ್ಡು ಶಿವಾಜಿ ಕಡೆಯಿಂದ ಸಿಗುವುದಿಲ್ಲ. ಅಷ್ಟೇ ಅಲ್ಲ, ನೀವು ಶಿವಾಜಿ ಕಡೆಯಿಂದ ಇಲ್ಲಿಯವರೆಗೆ ಎಷ್ಟು ಹಣ ಪಡೆದಿದ್ದೀರೋ ಅದಕ್ಕೆ 10% ಬಡ್ಡಿ ಸೇರಿಸಿ ಎಲ್ಲವನ್ನ ಹಿಂದಿರುಗಿಸಿ ಕೊಡಬೇಕು. ಇದನ್ನು ಕೇಳಿ ರಾಶಿ ಬೆಚ್ಚಿ ಬಿದ್ದಳು. ನ್ಯಾಯಾಧೀಶರು ಹೇಳುತ್ತಲೇ ಇದ್ದರು, ಶಿವಾಜಿಗೆ ಮಾನಸಿಕ ಹಿಂಸೆ, ಕೆಲಸದ ನಷ್ಟ ಮತ್ತು ವಯಸ್ಸಾದ ಸೋಮಶೇಖರ್ ಅವರಿಗೆ ಹೃದಯಾಘಾತ ತಂದುಕೊಟ್ಟ ಕಾರಣ ರಾಶಿ ಮತ್ತು ಅವಳ ತಂದೆ 1 ಕೋಟಿ ಪರಿಹಾರ ಕೊಡಬೇಕು. 90 ದಿನಗಳಲ್ಲಿ ಈ ಮೊತ್ತವನ್ನು ಕೊಡದಿದ್ದರೆ ಅವರ ಆಸ್ತಿ ಎಲ್ಲವನ್ನ ಜಪ್ತಿ ಮಾಡಲಾಗುತ್ತದೆ ಎಂದಾಗ ರಾಶಿಯ ತಂದೆ ನಡುಗಿ ಹೋದರು. ಆದರೆ ನ್ಯಾಯಾಧೀಶರ ಹೊಡೆತ ಇನ್ನೂ ನಿಂತಿರಲಿಲ್ಲ. ನ್ಯಾಯಾಧೀಶರು ಪೊಲೀಸರಿಗೆ ಆದೇಶ ಕೊಟ್ಟರು. ಸುಳ್ಳು ಸಾಕ್ಷಿ ನೀಡಿದ್ದು ಮತ್ತು ಬ್ಲ್ಯಾಕ್ಮೇಲ್ ಮಾಡಿದ ಕಾರಣ ತಂದೆ ಮತ್ತು ಮಗಳನ್ನು ತಕ್ಷಣ ಕ್ರಿಮಿನಲ್ ಕೇಸ್ನಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಿ ಎಂದು ಹೇಳಿ ನ್ಯಾಯಾಧೀಶರು ತಮ್ಮ ನ್ಯಾಯವನ್ನು ನೀಡಿ ಎದ್ದು ನಿಂತು ಒಮ್ಮೆ ಅಲ್ಲಿ ಸೇರಿದ್ದ ಎಲ್ಲ ಜನರನ್ನು ನೋಡಿದರು. ಇವತ್ತಿನ ತೀರ್ಪು ಅವರ ಮನಸ್ಸಿಗೆ ನೆಮ್ಮದಿ ನೀಡಿತ್ತು. ಹಾಗೆ ಅವರು ಒಂದು ಕ್ಷಣ ನಿಂತು ಸೋಮಶೇಖರ್ ಅವರನ್ನು ನೋಡಿದರು. ಸೋಮಶೇಖರ್ ಅವರು ನ್ಯಾಯಾಧೀಶರಿಗೆ ಕೈ ಮುಗಿಯುತ್ತಾ ನಿಂತಿದ್ದರು. ಆಗ ಜಡ್ಜ್ ಸಾಹೇಬರು, ಸೋಮಶೇಖರ್ ಅವರೇ, ಈ ದಿನ ನ್ಯಾಯಾಲಯ ನಾಚಿಕೆ ಪಡುತ್ತಿದೆ. ವ್ಯವಸ್ಥೆಯ ತಪ್ಪಿನಿಂದ ನಿಮ್ಮಂತಹ ಒಬ್ಬ ಸತ್ಯ ಮತ್ತು ನಿಷ್ಠಾವಂತ ವ್ಯಕ್ತಿಯನ್ನು ಪೊಲೀಸ್ ಸ್ಟೇಷನ್ ಮತ್ತು ಕೋರ್ಟ್ನಲ್ಲಿ ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕಾಯಿತು. ಇದರಿಂದಾಗಿ ನಾನು ನಿಮ್ಮ ಬಳಿ ಕ್ಷಮೆ ಕೇಳುತ್ತೇನೆ.
ಆದರೆ ನನಗೆ ನಿಮ್ಮ ಮೇಲೆ ಹೆಮ್ಮೆ ಇದೆ. ನೀವು ಭಯಪಟ್ಟು ಹಣ ಕೊಟ್ಟಿದ್ದರೆ ಇವರು ಮತ್ತೊಬ್ಬರನ್ನು ಕೂಡ ಇದೇ ರೀತಿ ವಂಚನೆ ಮಾಡಿ ದೋಚುತ್ತಿದ್ದರು. ನೀವು ಹೋರಾಡಿ ನಿಮ್ಮ ಗೌರವವನ್ನು ಮಾತ್ರ ಉಳಿಸಿಕೊಳ್ಳಲಿಲ್ಲ, ಅನೇಕ ನಿರ್ದೋಷಿಗಳ ಬದುಕನ್ನು ಕೂಡ ರಕ್ಷಿಸಿದ್ದೀರಿ. ಇದನ್ನು ಕೇಳುತ್ತಿದ್ದಂತೆ ನ್ಯಾಯಾಲಯದಲ್ಲಿನ ಎಲ್ಲರ ಕೈ ಚಪ್ಪಾಳೆಯಿಂದ ಮೊಳಗಿತು. ಶಿವಾಜಿ ಕುಳಿತಿದ್ದವನು ಎದ್ದು ನಿಂತು ತನ್ನ ಎರಡೂ ಕೈಗಳಿಂದ ಮುಖವನ್ನು ಮುಚ್ಚಿಕೊಂಡು ಜೋರಾಗಿ ಅತ್ತುಬಿಟ್ಟನು. 7-8 ತಿಂಗಳ ನೋವು, ಒತ್ತಡ, ಭಯ ಎಲ್ಲವೂ ಈಗ ಅವನ ಕಣ್ಣಿನಿಂದ ಕಣ್ಣೀರಾಗಿ ಬಂದಿತ್ತು. ಆಗ ಶಿಲ್ಪಾ ಅವರು ಅವನ ಕೈ ಹಿಡಿದುಕೊಂಡು ಹೇಳಿದ್ರು, ಅಳಬೇಡ ಶಿವಾಜಿ, ಈ ದಿನದಿಂದ ನಿನ್ನ ನಿಜವಾದ ಜೀವನ ಶುರುವಾಗುತ್ತೆ ಎಂದು ಹೇಳುತ್ತಾ ಅವರು ಕೂಡ ತನ್ನ ಗೆಳೆಯನನ್ನು ನೋಡಿ ಅತ್ತುಬಿಟ್ಟರು. ಆಗ ಶಿವಾಜಿಯ ತಾಯಿ ಶಿಲ್ಪಾ ಮತ್ತು ಶಿವಾಜಿಯನ್ನು ಅಪ್ಪಿಕೊಂಡರು. ಇತ್ತ ಪೊಲೀಸರು ರಾಶಿ ಮತ್ತು ಅವಳ ಅಪ್ಪನನ್ನ ಕೈಗೆ ಕೋಳ ಹಾಕಿ ಹೊರಗೆ ಕರೆದುಕೊಂಡು ಹೋದರು. ರಾಶಿ ಅಳುತ್ತಾ ಕೂಗಾಡುತ್ತಿದ್ಲು, ಆದರೆ ಯಾರೂ ಅವಳಿಗೆ ದಯೆ ಕರುಣೆ ತೋರಲಿಲ್ಲ. ಇಂದು ಅವಳ ನಾಟಕಕ್ಕೆ ಅಂತ್ಯದ ಫುಲ್ ಸ್ಟಾಪ್ ಬಿದ್ದಿತ್ತು. ನ್ಯಾಯಾಲಯದಿಂದ ಹೊರಗಡೆ ಬರುವಾಗ ಸೋಮಶೇಖರ್ ಅವರ ಹೃದಯ ಹೆಮ್ಮೆಯಿಂದ ತುಂಬಿತ್ತು, ಮುಖದಲ್ಲಿ ನಗು ಮೂಡಿತು. ಶಿವಾಜಿ ಕೆಲಸ ಮಾಡುತ್ತಿದ್ದ ಕಂಪನಿಯ ಮ್ಯಾನೇಜರ್ ಫೋನ್ ಮಾಡಿ ಮತ್ತೆ ಕೆಲಸಕ್ಕೆ ಬರಲು ಹೇಳಿದರು. ಆದರೆ ಶಿವಾಜಿ ಕೆಲಸ ಬೇಡ ಎಂದು ನಿರಾಕರಿಸಿದನು. ಯಾಕಂದರೆ ಅವನ ಕೆಟ್ಟ ಸಮಯದಲ್ಲಿ ಕೈಬಿಟ್ಟವರ ಅಗತ್ಯ ಈಗ ಅವನಿಗೆ ಇರಲಿಲ್ಲ. ಅವನು ಮತ್ತೊಂದು ಕಂಪನಿಯಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಹಿಂದೆ ಮಾಡುತ್ತಿದ್ದ ಕಂಪನಿಗಿಂತ ಒಳ್ಳೆಯ ಹುದ್ದೆಯಲ್ಲಿ ಕೆಲಸ ಹುಡುಕಿಕೊಂಡು ಒಳ್ಳೆಯ ಸಂಬಳವನ್ನು ಪಡೆದುಕೊಂಡ. ಆದರೆ ಅವನ ಮನಸ್ಸಲ್ಲಿ ಇನ್ನು ಎಲ್ಲೋ ಒಂದು ಮೂಲೆಯಲ್ಲಿ ಖಾಲಿ ಎನ್ನುವ ಭಾವನೆ. ಮದುವೆಯ ಹೆಸರೇ ಅವನಿಗೆ ಭಯ ಹುಟ್ಟಿಸಿತು. ಶಿವಾಜಿಯ ತಾಯಿ ಈಗ ಅವನಿಗೆ ಮತ್ತೆ ಇನ್ನೊಂದು ಸಂಸಾರ ಹೂಡಲು ಮದುವೆ ಮಾಡಬಯಸಿದರು. ಆದರೆ ಶಿವಾಜಿ ಯಾವ ಹುಡುಗಿಯ ಫೋಟೋ ಕೂಡ ನೋಡಲು ಇಷ್ಟಪಡಲಿಲ್ಲ. ಒಮ್ಮೆ ಬೆಂಕಿಯಲ್ಲಿ ಬಿದ್ದು ಬೆಂದವನು ಮತ್ತೆ ಅದನ್ನು ಇಣುಕಿ ನೋಡುವ ಪ್ರಯತ್ನ ಮಾಡುವುದಿಲ್ಲ. ಆದರೆ ಲಾಯರ್ ಶಿಲ್ಪಾ ಬಗ್ಗೆ ಅವನ ಮನಸ್ಸು ಬೇರೆ ಇತ್ತು. ಪ್ರತಿ ಭಾನುವಾರ ಬಂತೆಂದರೆ ಶಿಲ್ಪಾ ಮನೆಗೆ ಬರ್ತಿದ್ಲು. ಅವಳನ್ನು ನೋಡುತ್ತಿದ್ದಂತೆ ಶಿವಾಜಿ ಮುಖದಲ್ಲಿ ಒಂದು ರೀತಿಯ ನಗೆ ಮೂಡುತ್ತಿತ್ತು. ಅವನು ಮನಸ್ಸಿನಿಂದ ಅವಳನ್ನು ಪ್ರೀತಿಸ್ತಿದ್ದ. ಆದರೆ ಡೈವೋರ್ಸ್ ತೆಗೆದುಕೊಂಡ ವಿಚಾರ ಅವನನ್ನು ಮೌನವನ್ನಾಗಿಸಿ ಬಿಟ್ಟಿತ್ತು. ಒಂದು ದಿನ ಪೋಸ್ಟ್ ಮುಖಾಂತರ ಅವರಿಗೆ ಒಂದು ಪೋಸ್ಟ್ ಬಂದಿತ್ತು. ಅವನು ಅದನ್ನು ಓಪನ್ ಮಾಡಿ ನೋಡಿದಾಗ ಲೀಗಲ್ ನೋಟಿಸ್ ಆಗಿತ್ತು. ಅದನ್ನು ಕೇಳಿ ಮನೆಯಲ್ಲಿ ಎಲ್ಲರೂ ಶಾಕ್ ಆದರು. ಅವರೆಲ್ಲರಿಗೂ ಮತ್ತೆ ಏನಾದರೂ ರಾಶಿ ತೊಂದರೆ ಮಾಡಿದ್ದಾಳಾ ಎಂದೆನಿಸಿತು. ಶಿವಾಜಿ ಆ ಪೋಸ್ಟ್ನಲ್ಲಿ ಬಂದಿದ್ದ ಪತ್ರವನ್ನು ತೆಗೆದು ನೋಡಿದನು. ಅದನ್ನು ಓದುತ್ತಿದ್ದಾಗ ಅವನ ಕಣ್ಣಲ್ಲಿ ಕಣ್ಣೀರು ಹರಿಯಿತು. ಏನಾಯಿತು, ಯಾಕೆ ಹೇಳ್ತಿದ್ದೀಯಾ ಎಂದು ಅವನ ತಾಯಿ ಕೇಳಿದ್ರು. ಆಗ ಅವನು ಓದುತ್ತಾ ಹೇಳಿದ, ಈ ನೋಟಿಸ್ ಮಿಸ್ಟರ್ ಶಿವಾಜಿ ಅವರಿಗೆ. ನೀವು IPC ಸೆಕ್ಷನ್ 420 ಅಡಿಯಲ್ಲಿ ವಕೀಲೆ ಒಬ್ಬಳ ಹೃದಯ ಕದ್ದಿರುವ ಆರೋಪಕ್ಕೆ ಒಳಪಟ್ಟಿದ್ದೀರಿ. ನೀವು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಅಸಮರ್ಥರಾಗಿದ್ದೀರಿ. ಆದ್ದರಿಂದ ನಿಮ್ಮನ್ನು ಕಾನೂನು ಕ್ರಮಕ್ಕೆ ತೆಗೆದುಕೊಳ್ಳಲಾಗುತ್ತಿದೆ. ಇದಕ್ಕೆ ನಿಮಗೆ ಸಿಗುತ್ತಿರುವ ಶಿಕ್ಷೆ ಆ ವಕೀಲೆಯ ಹೃದಯದಲ್ಲಿ ಜೀವಾವಧಿ ಶಿಕ್ಷೆಯಾಗಿ ಕೈದಿಯಾಗಿರುವುದು. ಇದಕ್ಕೆ ಯಾವುದೇ ಜಾಮೀನು ಇಲ್ಲ. ನೀವು ಈ ಶಿಕ್ಷೆಯನ್ನು ಒಪ್ಪಿಕೊಳ್ಳುತ್ತೀರಾ ಎಂದು ಹೇಳಿ ಕೆಳಗೆ ಕೆಂಪು ಬಣ್ಣದ ಹಾರ್ಟ್ 2 ಸಿಂಬಲ್ಗಳು ಇದ್ದವು. ಅದನ್ನು ಕೇಳುತ್ತಿದ್ದಂತೆ ಎಲ್ಲರೂ ಆಶ್ಚರ್ಯಗೊಂಡರು. ಅಷ್ಟರಲ್ಲಿ ಹೊರಗಿನಿಂದ ಒಂದು ಧ್ವನಿ ಕೇಳಿ ಬಂತು. ಆಗ ಎಲ್ಲರೂ ಆ ಕಡೆ ನೋಡಿದಾಗ ಹೊರಗಡೆ ಬಾಗಿಲಲ್ಲಿ ಶಿಲ್ಪಾ ನಿಂತಿದ್ಲು. ಆಗ ಶಿವಾಜಿಯ ತಾಯಿ ಓಡಿ ಹೋಗಿ ತಬ್ಬಿಕೊಂಡರು. ಅಯ್ಯೋ ಹುಚ್ಚು ಹುಡುಗಿ, 1 ನಿಮಿಷ ಗಾಬರಿಪಡಿಸಿಬಿಟ್ಟಿಯಲ್ಲ ಎಂದು. ಆಗ ಶಿಲ್ಪಾ ಅವರ ಕಾಲಿಗೆ ನಮಸ್ಕಾರ ಮಾಡುತ್ತಾ ಹೇಳಿದಳು, ನಾನು ಕೇಸ್ನ ಗೆದ್ದಿದ್ದೇನೆ ಅಮ್ಮ. ನಿಮ್ಮ ಮಗ ನನ್ನ ಹೃದಯವನ್ನು ನನಗೆ ಗೊತ್ತಿಲ್ಲದಂತೆ ಕದ್ದಿದ್ದಾನೆ. ಅದಕ್ಕೆ ನನ್ನ ಹೃದಯ ಶರಣಾಗಿದೆ ಎಂದಾಗ ಶಿವಾಜಿ ಆಶ್ಚರ್ಯದಿಂದ ಅವಳನ್ನೇ ನೋಡುತ್ತಿದ್ದ ಮತ್ತು ಹೇಳಿದ, ವಕೀಲೆ ಶಿಲ್ಪಾ ಅವರೇ, ನಿಮ್ಮ ಜೊತೆ ಜೀವಾವಧಿ ಶಿಕ್ಷೆ ಇದ್ದರೆ ನಾನು ಎಷ್ಟು ಜನ್ಮ ಬಂದರೂ ಅದಕ್ಕೆ ಸಿದ್ಧನಿದ್ದೇನೆ. ಆಗ ಅವನ ತಂದೆ ತಾಯಿ ಇಬ್ಬರು ಜೋರಾಗಿ ನಕ್ಕರು. 1 ವರ್ಷಗಳ ನಂತರ ಈಗ ಮತ್ತೆ ಮನೆಯಲ್ಲಿ ನಗು ತುಂಬಿತ್ತು. 1 ವಾರದ ನಂತರ ಶಿವಾಜಿ ಮತ್ತು ಶಿಲ್ಪಾಳ ಮದುವೆ ಕೂಡ ಆಯಿತು. ಈಗ ಅವರ ಕುಟುಂಬ ನಗುನಗುತ್ತಾ ಸುಖವಾಗಿ ಸಾಗುತ್ತಿದೆ. ಸ್ನೇಹಿತರೆ, ದೇವರು ತಡ ಮಾಡಬಹುದು, ಆದರೆ ಯಾವತ್ತೂ ನ್ಯಾಯ ಕೊಡದೆ ಇರೋದಿಲ್ಲ. ಈಗ ರಾಶಿ ತನ್ನ ತಂದೆಯ ಜೊತೆ ಜೈಲಿನಲ್ಲಿ ಹುಚ್ಚಿಯಂತಾಗಿದ್ದಳು. ಈಗ ಅವಳಿಗೆ ಪ್ರೀತಿ, ಸಂಪತ್ತು, ಫ್ರೀಡಮ್ ಎಲ್ಲವನ್ನ ದುಡ್ಡಿನ ದುರಾಸೆಯಿಂದ ಬಿದ್ದು ಕಳೆದುಕೊಂಡಿದ್ದಳು. ಕೆಲವು ಹೆಣ್ಣು ಮಕ್ಕಳು ರಾಶಿಯ ಥರ ಗಂಡ ಮತ್ತು ಅವರ ಮನೆಯವರ ಮೇಲೆ ಯಾವ ಸುಳ್ಳು ಆರೋಪ ಬೇಕಾದರೂ ಮಾಡಿ ಎಷ್ಟೋ ಕುಟುಂಬಗಳನ್ನು ಬೀದಿಗೆ ತಂದಿರುವ ಉದಾಹರಣೆಗಳಿವೆ. ವಿಪರ್ಯಾಸ ಏನು ಅಂತ ಅಂದರೆ, ಕೆಲವೊಮ್ಮೆ ಈ ರೀತಿಯ ಶಿಕ್ಷೆಗೆ ನಿಜವಾಗಿಯೂ ಗುರಿಯಾಗುವವರು ತಪ್ಪು ಮಾಡದೇ ಇರುವವರು. ಇನ್ನು ಕೆಲವರು ಇದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಅತ್ತೆ ಮಾವ ಗಂಡನನ್ನು ಪೀಡಿಸುತ್ತಾರೆ. ಹಾಗಂತ ಹೆಣ್ಣಿಗೆ ಈ ರೀತಿ ಕಿರುಕುಳ ಕೊಟ್ಟಿಲ್ಲ ಅಂತ ಅಲ್ಲ. ಕೆಲವರು ಈ ರೀತಿ ಹೆಣ್ಣಿಗೂ ಕೂಡ ತಮ್ಮ ಸೊಸೆ ಅನ್ನೋದನ್ನು ನೋಡದೆ ವರದಕ್ಷಿಣೆ, ಮಾನಸಿಕ ಹಿಂಸೆ ಕೊಟ್ಟು ಕೊಂದಿರುವ ಉದಾಹರಣೆಗಳು ಇವೆ. ಆದರೆ ಈ ಕಥೆಯಲ್ಲಿ ಯಾರು ತಪ್ಪು ಮಾಡಿದ್ದರೋ ಅವರಿಗೆ ಸರಿಯಾಗಿ ಶಿಕ್ಷೆಯಾಗಿದೆ. ಸ್ನೇಹಿತರೆ, ಈ ಕಥೆಯಲ್ಲಿ ರಾಶಿಗೆ ಶಿಕ್ಷೆಯಾಗಿದ್ದು ಸರಿಯೋ ತಪ್ಪೋ ಮತ್ತು ಶಿವಾಜಿ ಮತ್ತೊಂದು ಮದುವೆ ಮಾಡಿಕೊಂಡಿದ್ದು ಸರಿಯೋ ತಪ್ಪೋ ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.